ಇವತ್ತು ನನ್ನ ಸಂದೇಶದ ವಿಷಯ ಹಿಂಸೆಗಳಲ್ಲಿ ನಮ್ಮ ಮಾತುಗಳು ಎಷ್ಟು ಪ್ರಧಾನವಾದದ್ದು ಎನ್ನುವಂಥ ಕೆಲವೊಂದು ಭಾಗಗಳನ್ನು ನಾನು ಮಾತನಾಡಲಿಕ್ಕಾಗಿ ನಾನು ಇಷ್ಟಪಡುತ್ತೇನೆ. ಪರಿಸ್ಥಿತಿಗಳಲ್ಲಿ ನಮ್ಮ ಮಾತುಗಳು ಎಷ್ಟು ಪ್ರಧಾನವಾದದ್ದು, ಎಷ್ಟು ಮಹತ್ವವಾದದ್ದು ಎಂಬುದನ್ನು ದೇವರ ವಾಕ್ಯದಲ್ಲಿ ನಾವು ಚಿಂತಿಸಿ ನಾನು ಪ್ರಾರ್ಥನೆ ಮಾಡಲಿಕ್ಕಾಗಿ ನಾನು ಬಯಸ್ತೇನೆ. 1 ಪೇತ್ರನ ಬರೆದ ಪತ್ರಿಕೆ 3ನೇ ಅಧ್ಯಾಯದ ಅದರ 10ನೇ ವಚನದಿಂದ ಕೆಲವೊಂದು ಭಾಗಗಳನ್ನು ನಿಮ್ಮ ನೆನಪಿಗೆ ನಾನು ತರಲಿಕ್ಕಾಗಿ ನಾನು ಇಷ್ಟಪಡುವವನಾಗಿರ್ತೇನೆ. 1 ಪೇತ್ರ 3ನೇ ಅಧ್ಯಾಯದ ಅದರ 10ನೇ ವಚನದಿಂದ, ಜೀವನದಲ್ಲಿ ಸಂತೋಷಪಟ್ಟು ಸುದಿನಗಳನ್ನು ನೋಡುವುದಕ್ಕೆ ಇಷ್ಟವುಳ್ಳವನು ಕೆಟ್ಟದನ್ನು ನುಡಿಯದಂತೆ ತನ್ನ ನಾಲಿಗೆಯನ್ನು ವಂಚನೆಯ ಮಾತುಗಳನ್ನು ಆಡದಂತೆ ತುಟಿಗಳನ್ನು ಬಿಗಿಡಿಯಲಿ. ಅವನು ಕೆಟ್ಟದನ್ನು ಬಿಟ್ಟು ಒಳ್ಳೆಯದನ್ನು ಮಾಡಲಿ. ಸಮಾಧಾನವನ್ನು ಹಾರೈಸಿ ಅದಕ್ಕಾಗಿ ಪ್ರಯತ್ನ ಮಾಡಲಿ. ಯಾಕೆಂದರೆ ಕರ್ತನು ನೀತಿವಂತರನ್ನು ಕಟಾಕ್ಷಿಸುತ್ತಾನೆ. ಆತನು ಅವರ ವಿಜ್ಞಾಪನೆಗಳಿಗೆ ಕಿವಿಗೊಡುತ್ತಾನೆ. ಕೆಡುಕರಿಗೋ ಕರ್ತನು ಕೋಪ ಮುಖವುಳ್ಳವನಾಗಿರುತ್ತಾನೆ ಎಂದು ಬರೆದದೆ. ಈ ವಾಕ್ಯಕ್ಕಾಗಿ ಕೈಗಳೆತ್ತಿ ಗಟ್ಟಿಯಾಗಿ ಹೇಳೋಣ, ಹಾಲೆಲೂಯ. ಬೈಬಲಲ್ಲಿ, ದೇವರ ವಾಕ್ಯದಲ್ಲಿ ಪೇತ್ರನು ತನ್ನ ಸಭೆಗೆ ಆತನ ಪತ್ರಿಕೆಯನ್ನು ಆತನು ಬರೆಯುತ್ತಾ ದೇವ ಜನರನ್ನು ಪ್ರಬೋಧಿಸಿ ಒಂದು ಸಂಗತಿಯನ್ನು ತಾನು ಈ ರೀತಿಯಾಗಿ ಹೇಳ್ತಾ ಇದ್ದಾನೆ. ಜೀವನದಲ್ಲಿ ನೀವು ಸಂತೋಷಪಟ್ಟು ಸುದಿನಗಳನ್ನು, ಅಂದರೆ ಯಾವಾಗಲೂ ಒಳ್ಳೆಯ ದಿನಗಳನ್ನು ನೋಡುವುದಕ್ಕೆ ಇಷ್ಟವುಳ್ಳವನು ಅಂತ ದೇವರ ವಾಕ್ಯದಲ್ಲಿ ನಾವು ಗಮನಿಸ್ತೇವೆ. ಸುದಿನಗಳನ್ನು ನೋಡೋದಕ್ಕೆ ಇಷ್ಟ ಉಳ್ಳವನು. ಇವತ್ತು ನಾನು ಅದನ್ನು ಹೇಳ್ತಾ ಇರೋದು, ನನ್ನ ಜೀವನದಲ್ಲೂ ಯಾವಾಗಲೂ ಒಳ್ಳೆಯದನ್ನೇ ಆಗಬೇಕು ಅಂತ ಯಾರು ಇಷ್ಟಪಡ್ತೀರೋ, ನನ್ನ ಜೀವನದಲ್ಲಿ ಯಾವಾಗಲೂ ಶುಭವೇ ಸಂಭವಿಸಬೇಕು ಅಂತ ಯಾರು ಇಷ್ಟಪಡ್ತೀರೋ, ನನ್ನ ಜೀವನದಲ್ಲಿ ಕೆಟ್ಟದ್ದು ಸಂಭವಿಸಬಾರ್ದು, ದುಃಖಕರವಾದ ಕಾರ್ಯಗಳು ನನ್ನ ಜೀವನದಲ್ಲಿ ನಡಿಬಾರ್ದು, ನನ್ನ ಜೀವನದಲ್ಲಿ ಶತ್ರು ಸಂತೋಷ ಪಡೋದಕ್ಕೆ ಅವಕಾಶ ಉಂಟಾಗಬಾರ್ದು, ನನ್ನ ಜೀವಿತದಲ್ಲಿ ಯಾವಾಗಲೂ ಒಳ್ಳೆಯದು ಮಾತ್ರನೇ ಒಳ್ಳೆಯದೇ ನನ್ನ ಜೀವನದಲ್ಲಿ ಸಂಭವಿಸಬೇಕು ಅಂತ ಹೇಳಿ ಯಾರು ಇಷ್ಟಪಡ್ತಾರೋ, ಬೈಬಲಲ್ಲಿ ಗಮನಿಸ್ತೇವೆ, ಅವರಿಗೆ ಬೇಕಾಗಿರುವಂಥ ಒಂದು ಆಲೋಚನೆ ದೇವರ ವಾಕ್ಯದಲ್ಲಿ ನಮಗೆ ತಿಳಿಸ್ಕೊಡ್ತದೆ. ನೀನು ಏನು ಮಾಡಬೇಕು ಎಂಬುದಾಗಿ ದೇವರ ವಾಕ್ಯದಲ್ಲಿ ಗಮನಿಸಿದಾಗ ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ನಮಗೆ ತಿಳಿಸುತ್ತೆ. ಇಷ್ಟ ಉಳ್ಳವನು ತಾನು ಮಾಡಬೇಕಾದಂಥ ಒಂದೇ ಒಂದು ಕಾರ್ಯ, ವಂಚನೆಗಳನ್ನು ಆಡದಂತೆ ತನ್ನ ತುಟಿಗಳನ್ನು ಬಿಗಿಡಿಯಲಿ. ಅವನು ಕೆಟ್ಟದನ್ನು ಬಿಟ್ಟು ಒಳ್ಳೆಯದನ್ನು ಮಾಡಲಿ ಎಂಬುದಾಗಿ. ಹಾಗಾದ್ರೆ ಇವತ್ತು ನಾನು ಒಂದು ಕಾರ್ಯ ಸಭೆಗೆ ನೆನಪಿಸ್ಲಿಕ್ಕಾಗಿ ನಾನು ಇಷ್ಟಪಡ್ತೇನೆ. ಆಶೀರ್ವಾದ ದೇವರು ನಿಮ್ಮ ಬಾಯಲ್ಲೇ ದೇವರಿಟ್ಟಿದ್ದಾನೆ. ಒಳ್ಳೆ ಕಾರ್ಯಗಳನ್ನು ದೇವರು ನಿಮ್ಮ ಬಾಯಲ್ಲೇ ದೇವರಿಟ್ಟಿದ್ದಾನೆ. ಸಂತೋಷಕರವಾದಂಥ ಸಂಗತಿಗಳನ್ನು ದೇವರು ನಿಮ್ಮ ಬಾಯಲ್ಲೇ ದೇವರ ಆತನ ಇಟ್ಟಿದ್ದಾನೆ. ಹಾಗಾಗಿರುವುದಾದರೆ ನನ್ನ ಜೀವಿತದಲ್ಲಿ ಯಾವಾಗಲೂ ಒಳ್ಳೆಯದನ್ನೇ ನಾನು ಕಾಣಬೇಕು ಅಂತ ಹೇಳಿ ಯಾರು ಇಷ್ಟಪಡ್ತಾರೋ, ಆ ಇಷ್ಟ ಉಳ್ಳವನು ಜವಾಬ್ದಾರಿಯುತನಾಗಿರಬೇಕು. ನಾನು ಇನ್ನೊಂದು ಸಾರಿ ನಾನು ಹೇಳ್ತೇನೆ, ನನ್ನ ಜೀವನದ ಕುರಿತಾಗಿ ಅಥವಾ ನನ್ನ ಜೀವನದ ಕುರಿತಾಗಿ ನಾನು ಉತ್ತಮವಾದದ್ದೇ ನನ್ನ ಜೀವನದಲ್ಲಿ ನಡಿಬೇಕು ಅಂತ ಹೇಳಿ ನಾನು ಬಯಸೋ ವ್ಯಕ್ತಿಯಾಗಿದ್ದರೆ, ಇಷ್ಟ ಉಳ್ಳವನಾಗಿದ್ದರೆ, ನಿನ್ನ ಜೀವಿತದಲ್ಲಿ ಸತ್ಯವೇದ ಗ್ರಂಥ ಹೇಳುವಂಥ ಕರ್ತವ್ಯದ ಕುರಿತಾಗಿ ನೀನು ಜವಾಬ್ದಾರಿ ಉಳ್ಳವನಾಗಿರಬೇಕು. ಯಾವಾಗ ಸತ್ಯವೇದ ಗ್ರಂಥ ನಿಮಗೆ ಹೇಳುವಂಥ ಕರ್ತವ್ಯದಲ್ಲಿ ನೀವು ಜವಾಬ್ದಾರಿ ಹೀನರಾಗ್ತಿರೋ, ಒಂದು ಪಕ್ಷ ನೀವು ಚಿಂತೆ ಮಾಡ್ತೀರ, ನಾನು ಇಷ್ಟಪಟ್ಟೆ, ನನ್ನ ಜೀವನದಲ್ಲಿ ಸಂಭವಿಸಲಿಲ್ಲ, ದೇವರು ನನ್ನ ಜೀವನದಲ್ಲಿ ಏನಾದರೂ ದೋಷ ಮಾಡ್ತಾ ಇದ್ದಾನ, ದೇವರು ನನ್ನ ಕಂಡ್ರೆ ಇಷ್ಟ ಇಲ್ವಾ ಅಂತ ಯಾರಾದರೂ ಚಿಂತೆ ಮಾಡ್ತಾ ಇದ್ರೆ, ನಾನು ಹೇಳ್ತೇನೆ ಅದಕ್ಕೆ ಕಾರಣ ದೇವರಲ್ಲ, ನಿನಗೆ ಇಷ್ಟ ಇದೆ, ಆದರೆ ದೇವರ ವಾಕ್ಯ ಹೇಳುವ ಜವಾಬ್ದಾರಿಯನ್ನು ತೆಗೆದುಕೊಂಡು ಆ ಜವಾಬ್ದಾರಿಯ ಪ್ರಕಾರವಾಗಿ ನಡೆಯೋದಕ್ಕೆ ನೀನು ಜವಾಬ್ದಾರಿಯುತನಾಗದಿರುವಂಥ ಕಾರಣ ನಿನ್ನ ಜೀವನದಲ್ಲಿ ಇಷ್ಟವಾದದ್ದು ಸಂಭವಿಸದಂತೆ ಕಷ್ಟವಾದದ್ದು ನಿನ್ನ ಜೀವನದಲ್ಲಿ ಸಂಭವಿಸೋದಕ್ಕೆ ನೀನು ದಾರಿ ಮಾಡಿಕೊಟ್ಟೆ. ಇವತ್ತು ಒಂದು ಕಾರ್ಯವನ್ನ ದೇವರ ಮಕ್ಕಳೇ ನಾನು ಕೂಗಿ ನಾನು ಹೇಳ್ತೇನೆ, ಇಷ್ಟ ಉಳ್ಳವನಿಗೆ ಜವಾಬ್ದಾರಿ ಇದೆ. ಹಾಗಾದ್ರೆ ಜವಾಬ್ದಾರಿ ತೆಗೆದುಕೊಂಡು ದೇವರ ವಾಕ್ಯ ಹೇಳುವಂತ ಕಾರ್ಯವನ್ನ
ಯಾರು ಕೈಗೊಂಡು ನಡೆಯೋದಕ್ಕಾಗಿ ಪ್ರಾರಂಭಿಸ್ತಾರೋ, ನೀವು ಏನು ಜವಾಬ್ದಾರಿ ತೆಗೆದುಕೊಂಡು ಮಾತಾಡ್ತೀರೋ ಅದೇ ಪ್ರಕಾರವಾಗಿ ನಿಮ್ಮ ಜೀವಿತದಲ್ಲಿ ಸಂಭವಿಸಲಿಕ್ಕಾಗಿ ಹೋಗುವಂಥದ್ದಾಗಿರ್ತದೆ. ಸತ್ಯವೇದ ಗ್ರಂಥದಲ್ಲಿ 2-3 ಕಾರ್ಯಗಳನ್ನು ನಿಮ್ಮ ನೆನಪಿಗೆ ತಂದು ನಿಮಗೋಸ್ಕರವಾಗಿ ನಾನು ಪ್ರಾರ್ಥನೆ ಮಾಡಲಿಕ್ಕಾಗಿ ನಾನು ಇಷ್ಟಪಡುತ್ತೇನೆ. ನೋಡ್ರಿ, ಸತ್ಯವೇದ ಗ್ರಂಥದಲ್ಲಿ ನಾವೆಲ್ಲರೂ ದೇವರ ವಾಕ್ಯದಲ್ಲಿ ನಾವು 1 ತಿಮೋತಿಯನ್ನು ಬರೆದಂಥ ಪತ್ರಿಕೆ ಕಡೆ ನಾವೆಲ್ಲರೂ ಪ್ರವೇಶಿಸೋಣ. 1 ತಿಮೋತಿಯನ್ನು ಬರೆದ ಪತ್ರಿಕೆ ಕಡೆ ನಾವು ಪ್ರವೇಶಿಸಿದಾಗ ದೇವರ ವಾಕ್ಯದಲ್ಲಿ ಅಪೊಸ್ತಲನಾದಂಥ ಪೌಲನು ತಾನು ಸಭೆಗೆ ತಾನು ತಿಳಿಸುವಂಥ ಕೆಲವೊಂದು ಕಾರ್ಯಗಳನ್ನು ದೇವರ ವಾಕ್ಯದಲ್ಲಿ ಆತನು ತಿಳಿಸ್ತಾನೆ. 1 ತಿಮೋತಿಯನ್ನು ಬರೆದಂಥ ಪತ್ರಿಕೆ 4ನೇ ಅಧ್ಯಾಯದ ಕಡೆ ನಾವು ಬಂದಾಗ ದೇವರ ವಾಕ್ಯದಲ್ಲಿ ನಾವು ಈ ರೀತಿಯಾಗಿ ನಾವು ಗಮನಿಸ್ತೇವೆ. 6ನೇ ವಾಕ್ಯದಿಂದ ನಾವು ಓದಿದಾಗ ಬೈಬಲಲ್ಲಿ ಅಪೊಸ್ತಲನಾದಂಥ ಪೌಲನು ತಾನು ತನ್ನ ಆತ್ಮಿಕ ಮಗನಾದಂಥ ತಿಮೋತಿಯನಿಗೆ ತಾನು ಉಪದೇಶಿಸಿ ತಾನು ಈ ರೀತಿಯಾಗಿ ಹೇಳ್ತಾನೆ. ನೋಡ್ರಿ, 6ನೇ ವಚನ ಈ ರೀತಿ ಹೇಳುತ್ತೆ, ಈ ಸಂಗತಿಗಳನ್ನು ಸಹೋದರರಿಗೆ ತಿಳಿಸಿದರೆ ನೀವು ಅನುಸರಿಸುವ ಕ್ರಿಸ್ತ ನಂಬಿಕೆಯನ್ನು ಮತ್ತು ಸುಬೋಧನೆಯ ವಾಕ್ಯಗಳಲ್ಲಿ ಅಭ್ಯಾಸ ಹೊಂದಿದವನಾಗಿ ನೀನು ಏನಾಗುತ್ತೀಯ, ಕ್ರಿಸ್ತ ಯೇಸುವಿನ ಒಳ್ಳೆ ಸೈನಿಕನಾಗಿರುವಿ. ಅಜ್ಜಿ ಕಥೆಗಳಂತಿರುವ ಕೇವಲ ಪ್ರಾಪಂಚಿಕವಾದಂಥ ಕಥೆಗಳನ್ನು ತಳ್ಳಿಬಿಟ್ಟು ನೀನು ದೈವ ಭಕ್ತಿಯ ವಿಷಯದಲ್ಲಿ ಸಾಧನೆ ಮಾಡಿಕೊ. ದೇಹ ಸಾಧನೆಯು ಸ್ವಲ್ಪ ಮಟ್ಟಿಗೆ ಪ್ರಯೋಜನವಾಗಿದೆ, ಭಕ್ತಿಯಾದರೂ ಎಲ್ಲ ವಿಧದಲ್ಲೂ ಪ್ರಯೋಜನವಾದದ್ದು. ಅದಕ್ಕೆ ಇಹಪರ ಲೋಕದಲ್ಲಿ ಜೀವದ ವಾಗ್ದಾನ ಇದೆ ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನಾವು ಗಮನಿಸ್ತೇವೆ. ಅಪೊಸ್ತಲನಾದಂಥ ಪೌಲನು ತನ್ನ ಆತ್ಮೀಕ ಮಗನಾದಂಥ ತಿಮೋತಿಯನಿಗೆ ಉಪದೇಶಿಸಿ ತಾನು ಹೇಳುತ್ತಿರುವಂಥ ಒಂದು ಕಾರ್ಯವನ್ನು ನಾವು ಗಮನಿಸಿ ಆತನು ಹೇಳ್ತಾನೆ, ನೀನು ಅನುಸರಿಸುವ ಕ್ರಿಸ್ತನ ನಂಬಿಕೆ ಮತ್ತು ಸುಬೋಧನ ವಾಕ್ಯಗಳಲ್ಲಿ ಅಭ್ಯಾಸ ಹೊಂದಿದವನಾಗಿ ಕ್ರಿಸ್ತ ಯೇಸುವಿನ ಒಳ್ಳೆ ಸೈನಿಕನಾಗಿರುವಿ. 2 ಕಾರ್ಯ ಆತನು ಹೇಳ್ತಾ ಇದ್ದಾನೆ. 1ನೇದಾಗಿ, ನೀನು ಅನುಸರಿಸುವ ಕ್ರಿಸ್ತ ನಂಬಿಕೆ ಮತ್ತು ಸುಬೋಧನ ವಾಕ್ಯಗಳನ್ನು ನೀನು ಏನು ಮಾಡಬೇಕು, ಅನುಸರಿಸಬೇಕು. ಎಲ್ಲರೂ ಗಟ್ಟಿಯಾಗಿ ಹೇಳ್ರಿ, ಏನು ಮಾಡಬೇಕು? ಗಟ್ಟಿಯಾಗಿ ಹೇಳ್ರಿ, ಏನು ಮಾಡಬೇಕು? ಇನ್ನೊಂದ್ಸರಿ ಗಟ್ಟಿಯಾಗಿ ಹೇಳ್ರಿ. ಅನುಸರಿಸೋರಿದ್ರೆ ಅವ್ರು ಮಾತ್ರ ಗಟ್ಟಿಯಾಗಿ ಹೇಳ್ರಿ, ಏನು ಮಾಡಬೇಕು? ಅನುಸರಿಸಬೇಕು. ಹಾಗಾದ್ರೆ ಪ್ರತಿ ವಿಶ್ವಾಸ ಜೀವಿತದಲ್ಲೂ ನಾವೆಲ್ಲರೂ ನಂಬಿಕೆಯಿಂದಲೇ ಮುಂದಕ್ಕೆ ನಡೆಯುವವರು. ನಂಬಿಕೆಯೋ ಇಬ್ರಿಯ 11:1 ಹೇಳುತ್ತೆ, ನಂಬಿಕೆಯೋ ನಾವು ನಿರೀಕ್ಷಿಸುವಂಥ ವಿಷಯಗಳಲ್ಲಿ ಭರವಸೆದಿಂದಿರುವುದು, ಕಣ್ಣಿಗೆ ಕಾಣದವುಗಳನ್ನು ನಿಜವೆಂದು ತಿಳಿದುಕೊಳ್ಳುವುದು ಆಗಿದೆ ಎಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಸಿಕೊಡುತ್ತದೆ. ಹಾಗಾದರೆ ಪ್ರತಿ ವಿಶ್ವಾಸಿಗಳು ನಾವು ಹಣದಿಂದ ಅಲ್ಲ ಆತ್ಮಿಕವಾದ ಜೀವನ ನಡೆಸ್ತಾ ಇರೋದು, ನಾವು ಸ್ಥಾನಮಾನಗಳಿಂದಲ್ಲ ಆತ್ಮಿಕವಾದ ಜೀವಿತ ನಡೆಸ್ತಾ ಇರೋದು. ನಮ್ಮ ಜೀವಿತದಲ್ಲಿ ನಮಗೆ ಬ್ಯಾಕಪ್, ನಮ್ಮ ಹಿಂಬಲ ಎನ್ನುವುದು ಜನನೋ ಮನುಷ್ಯನೋ ಅಥವಾ ಈ ಲೋಕದ ಹಣ ಅಲ್ಲ. ನಮ್ಮ ನಂಬಿಕೆ ಎನ್ನುವುದು ಕ್ರಿಸ್ತನಾಗಿರುವಂತನಾಗಿದ್ದಾನೆ. ಏನು ನಮ್ಮ ನಂಬಿಕೆ? ಯೇಸು ನನ್ನ ಪಾಪಗಳಿಗಾಗಿ ಸತ್ತನು, ಯೇಸು ನಮ್ಮ ಪಾಪಗಳಿಗಾಗಿ ಸತ್ತನು, ಆತನು ಹೂಣಲ್ಪಟ್ಟನು, ಮೃತ್ಯುಂಜಯನಾಗಿ ಎದ್ದು ಬಂದನು. ಈ ಯೇಸು ಸ್ವಾಮಿ ನನ್ನ ದೇವರು, ನನ್ನ ರಕ್ಷಕನಾಗಿದ್ದಾನೆ. ಆತನಲ್ಲಿ ನಂಬಿಕೆ ಇಟ್ಟಿರುವಂತ ನನಗಾಗಿ ಆತನು ಒಂದು ಬಿಡಾರವನ್ನ ಪರಲೋಕದಲ್ಲಿ ಸಿದ್ಧ ಮಾಡ್ತಾ ಇದ್ದಾನೆ. ಆತನ ಸಿದ್ಧ ಮಾಡಿ ಮುಗಿಸಿದ ತಕ್ಷಣ ನನ್ನನ್ನು ಕರೆದುಕೊಂಡು ಹೋಗೋದಕ್ಕಾಗಿ ಹಿಂತಿರುಗಿ ಬರ್ತಾನೆ. ಆತನ ಬರಣಕ್ಕಾಗಿ ನಾನು ಯಾವ ರೀತಿ ಜೀವಿಸಬೇಕು? ಶುದ್ಧ ಕನ್ನಿಕೆಯಾಗಿ, ಅಹಂಕಾರವಿಲ್ಲದೆ, ಸೊಕ್ಕು ಇಲ್ಲದೆ, ಪಾಪವಿಲ್ಲದೆ, ಪರಿಶುದ್ಧವಾದಂಥ ಒಂದು ಜೀವಿತವನ್ನು ಆತನ ಮುಂಭಾಗದಲ್ಲಿ ನಾನು ನಡೆಸಬೇಕು ಎನ್ನುವಂತ ಈ ಒಂದು ನಂಬಿಕೆಯೊಟ್ಟಿಗೆ ನಾನು ಆತ್ಮೀಕವಾದ ಜೀವಿತವನ್ನು ನಾನು ನಡೆಸ್ಕೊಂಡು ಬರ್ತಾ ಇದ್ದೇನೆ. ಹಣ ಇದ್ದಾಗ ಸ್ತೋತ್ರ ಹೇಳ್ತೇನೆ, ಹಣ ಇಲ್ದಿದ್ದಾಗ ದೇವರನ್ನ ನಂಬಲ್ಲ. ಆರೋಗ್ಯ ಇದ್ದಾಗ ಸ್ತೋತ್ರ ಹೇಳ್ತೀನಿ, ಆರೋಗ್ಯ ಹೋದ್ಮೇಲೆ ಈ ದೇವರು ನನ್ನ ಜೀವನದಲ್ಲಿ ಏನ್ ಮಾಡಿದ ಅಂತ ಪ್ರಶ್ನೆ ಮಾಡಲ್ಲ. ಎಲ್ಲಾಗ ಚೆನ್ನಾಗಿ ನಡಿಬೇಕಾದ್ರೆ ಆರಾಧನೆಗೆ ಬರ್ತೀನಿ. ಇಕ್ಕಟ್ಟು ಬಂತ ಈ ದೇವರು ಯಾವ ದೇವರು ಜೀವ ಉಳ್ಳ ದೇವರಾಗಿದೆ, ನನಗೆ ಯಾಕೆ ಕಷ್ಟ ಅಂತ ನಾನು ದೇವರನ್ನ ಪ್ರಶ್ನೆ ಮಾಡಲ್ಲ. ಕಾರಣವೇನಂದ್ರೆ ಈ ಲೋಕದ ಪರಿಸ್ಥಿತಿಗಳಲ್ಲ ನನ್ನ ನಂಬಿಕೆಯನ್ನು ತೀರ್ಮಾನಿಸೋದು. ನನ್ನ ನಂಬಿಕೆ ಅನ್ನೋದು ಯೇಸುವಿನ ಮೇಲೆ ಆಗಿರುತ್ತದೆ. ಯೇಸುವಿನ ಮೇಲೆ ನಂಬಿಕೆ ಉಳ್ಳೋರು ಮಾತ್ರ ಗಟ್ಟಿಯಾಗಿ ಆಮೇನ್ ಹೇಳ್ರಿ. ನಾನು ಹಣ ಇದ್ರು ಹಣ ಇಲ್ಲದೆ ಹೋದ್ರು ಯೇಸುವನ್ನು ಆರಾಧಿಸ್ತೇನೆ. ನನಗೆ ಆರೋಗ್ಯ ಇದ್ರು ಆರೋಗ್ಯ ಇಲ್ಲದಿದ್ರು ಯೇಸುವನ್ನು ಆರಾಧಿಸ್ತೇನೆ. ನನ್ನ ಸಂಗಡ ಜನ ಇದ್ರು ಜನ ಇಲ್ಲದೆ ಹೋದ್ರು ನಾನು ಯೇಸುವನ್ನು ಆರಾಧಿಸ್ತೇನೆ. ನನಗೆ ಒಳ್ಳೆಯದು ಸಂಭವಿಸ್ತಾ ಇದೆ, ಪ್ರತಿಕೂಲದಲ್ಲಿ ಹಾದು ಹೋಗುತ್ತೆ
ಓದ್ತಾ ಇದ್ದೀನಿ ಅಂತ ಹೇಳಿದ್ರೆ, ಯೇಸುವನ್ನ ಅನುಸರಿಸೋದನ್ನ, ಯೇಸುವನ್ನ ಆರಾಧಿಸೋದನ್ನ ಯಾವ ಪ್ರತಿಕೂಲಗಳು ತಡೆದು ನಿಲ್ಲಿಸೋದಕ್ಕಾಗೋದಿಲ್ಲ. ಕಾರಣ ನನ್ನ ನಂಬಿಕೆ ಈ ಲೋಕದ ವಸ್ತುಗಳಲ್ಲ. ನನ್ನ ನಂಬಿಕೆ ಮರಣವನ್ನು ಗೆದ್ದು ಮೃತ್ಯುಂಜಯನಾಗಿ ತಂದೆಯ ಬಲಭಾಗದಲ್ಲಿ ಸಿಂಹಾಸನದಲ್ಲಿ ಆಸೀನ ರೂಢನಾಗಿರುವ ಯೇಸುವೇ ನನ್ನ ನಂಬಿಕೆ ಆಗಿದ್ದಾನೆ. ಕಾರಣ ನನ್ನ ಒಳಗಡೆ ನಂಬಿಕೆಯನ್ನು ಹುಟ್ಟಿಸಿದವನು, ನಂಬಿಕೆಯನ್ನು ಪೂರೈಸುವವನಾಗಿರುವುದು ಯೇಸು. ಯೇಸು ನನ್ನ ನಂಬಿಕೆ ಅನ್ನೋರು ಮಾತ್ರ ಗಟ್ಟಿಯಾಗಿ ಆಮೇನ್ ಹೇಳ್ರಿ. ಹಣ ಅಲ್ಲ ನನ್ನ ನಂಬಿಕೆ, ಸ್ವಂತ ಸಾಮರ್ಥ್ಯ ಅಲ್ಲ ನನ್ನ ನಂಬಿಕೆ, ತೋಳ್ಬಲ ಅಲ್ಲ ನನ್ನ ನಂಬಿಕೆ, ಕೆಲಸವಲ್ಲ ನನ್ನ ನಂಬಿಕೆ, ಜನ ಅಲ್ಲ ನನ್ನ ನಂಬಿಕೆ. ನನ್ನ ನಂಬಿಕೆ ಯೇಸು ಆಗಿದ್ದಾನೆ. ಆದ್ರಿಂದಲೇ ನಾನು ಒಂದು ಕ್ಷಣ ಯೇಸುವನ್ನ ಅನುಸರಿಸೋದು, ಒಂದು ಕ್ಷಣ ಯೇಸುವನ್ನ ಸ್ತುತಿಸೋದು, ಯೇಸುವಿನ ಬಳಿಗೆ ಬರೋದನ್ನ ತಡೆದು ನಿಲ್ಲಿಸೋದಕ್ಕೆ ಯಾವ ಪ್ರತಿಕೂಲಗಳಿಗೆ ಸಾಧ್ಯ ಇಲ್ಲ. ಯಾಕೆ ಸಾಧ್ಯ ಇಲ್ಲ? ನನ್ನ ನಂಬಿಕೆ ಯೇಸು ಆಗಿದ್ದಾನೆ. ಹಾಲೆಲೂಯ. ನಂಬಿಕೆ ಉಳ್ಳವನ ವಿಶೇಷತೆ ಏನು? ನಂಬಿಕೆ ಉಳ್ಳವನ ವಿಶೇಷತೆ ಅವನು ಸುಬೋಧನ ವಾಕ್ಯಗಳನ್ನ ಕೇಳ್ತಾನೆ. ನೀವು ಆಮೇನ್ ಹೇಳಲಿಲ್ಲ. ಇನ್ನೊಂದ್ಸರಿ ನಾನು ಹೇಳ್ತೇನೆ, ಯೇಸುವಿನ ಮೇಲೆ ನಂಬಿಕೆ ಉಳ್ಳವನ ಏನ್ ಮಾಡ್ತಾನೆ ಗೊತ್ತಾ? ಯೇಸುವಿನ ವಾಕ್ಯವನ್ನ ಕೇಳ್ತಾನೆ. ನಂಗೆ ವಾಕ್ಯ ಬೇಕೆನ್ನೋರು ಮಾತ್ರ ಗಟ್ಟಿಯಾಗಿ ಆಮೇಲೆ. ನಾನು ಇನ್ನೊಂದ್ಸರಿ ಹೇಳ್ತೇನೆ, ಯೇಸುವಿನ ಮೇಲೆ ನಂಬಿಕೆ ಉಳ್ಳವನು ಯೇಸುವಿನ ವಾಕ್ಯ ಕಂಡ್ರೆ ಬಹಳ ಇಷ್ಟ. ಇನ್ನ ಕೆಲವರಿಗೆ ಇನ್ನ ನಿರ್ಣಯ ಆಗ್ಲಿಲ್ಲ. ಇನ್ನೊಂದ್ಸರಿ ಹೇಳ್ತೇನೆ, ಯೇಸುವಿನ ಮೇಲೆ ನಂಬಿಕೆ ಉಳ್ಳವನಿಗೆ ಯೇಸುವಿನ ವಾಕ್ಯ ಅಂದ್ರೆ ಬಹಳ ಇಷ್ಟ. ಅವನಿಗೆ ಚಾಡಿ ಮಾತಂದ್ರೆ ಇಷ್ಟ ಇಲ್ಲ, ಅವನಿಗೆ ಅಜ್ಜಿ ಕಥೆಗಳಂತ ಇಷ್ಟ ಇಲ್ಲ, ಅವನಿಗೆ ಪ್ರಾಪಂಚಿಕವಾದ ವಿಷಯಗಳು ಅವನಿಗೆ ಇಷ್ಟ ಇಲ್ಲ. ಯೇಸುವಿನ ಮೇಲೆ ನಂಬಿಕೆ ಇಡೋನಿಗೆ ಊರವ್ರ ಕಥೆ ಅವನಿಗೆ ಇಷ್ಟ ಇಲ್ಲ. ಯೇಸುವಿನ ಮೇಲೆ ನಂಬಿಕೆ ಇಡೋನಿಗೆ ಸೈತಾನನ ಏನ್ ಹೇಳ್ತಾನೋ ಅದು ಅವನಿಗೆ ಇಷ್ಟ ಇಲ್ಲ. ಯೇಸುವಿನ ಮೇಲೆ ನಂಬಿಕೆ ಇಡೋನಿಗೆ ಯೇಸುವಿನ ವಾಕ್ಯವೇ ಇಷ್ಟ. ಇವತ್ತು ಈ ವಿಕ್ಟರಿ ಸಭೆಯಲ್ಲಿ ವಾಕ್ಯ ಇಷ್ಟ ಉಳ್ಳವ್ರು ಮಾತ್ರ ಗಟ್ಟಿಯಾಗಿ ಆಮೇನ್ ಹೇಳ್ರಿ. ಯೋಹನ್ ಬರೆದ ಸುವಾರ್ತೆ 6ನೇ ಅಧ್ಯಾಯಕ್ಕೆ ಬಂದಾಗ ಯೇಸು ಸ್ವಾಮಿ 5 ರೊಟ್ಟಿ 2 ಮೀನಿನ ಮುಖಾಂತರ 5,000 ಜನರಿಗೆ ಉಣಬಡಿಸ್ತಾನೆ. ಜನರಿಗೆಲ್ಲ ಬಹಳ ಸಂತೋಷ. ವಾಕ್ಯ ಕೇಳಿದ ಮೇಲೆ ಊಟ. ನೀವೆಲ್ಲರೂ ಸ್ತೋತ್ರ ಹೇಳಬೇಕು. ವಾಕ್ಯ ಕೇಳೋರ್ನ ಯೇಸು ಸ್ವಾಮಿ ಹಸುವಿನಿಂದ ಕಳಿಸ್ಲಿಲ್ಲ. ವಾಕ್ಯ ಕೇಳ್ತಾ ಇರುವಂತ ಜನರಿಗೆ ಯೇಸು ಸ್ವಾಮಿ 5 ರೊಟ್ಟಿ 2 ಮೀನಿನ ಮುಖಾಂತರ ಒಳ್ಳೆ ಊಟ ಕೊಟ್ಟ. ಎಲ್ಲರೂ ಬಹಳ ಸಂತೋಷ ಪಟ್ರು, ತೃಪ್ತಿ ಆದ್ರು. ನನ್ನ ಯೇಸು ಸ್ವಾಮಿ ವಿಶೇಷತೆ ಏನು ಗೊತ್ತಾ? ಊಟಕ್ಕಿಂತ ಮುಂಚೆ ಒಂದು ಪ್ರಸಂಗ, ಊಟ ಆದ್ಮೇಲೆ ಒಂದು ಪ್ರಸಂಗ. ನೀವ್ಯಾರು ಸ್ತೋತ್ರ ಹೇಳಿಲ್ಲ. ನನ್ನ ಯೇಸು ಸ್ವಾಮಿಯ ವಿಶೇಷತೆ ಅಂದ್ರೆ ಊಟಕ್ಕಿಂತ ಮುಂಚೆ ಒಂದು ಪ್ರಸಂಗ, ಊಟ ಆದ್ಮೇಲೆ ಒಂದು ಪ್ರಸಂಗ. ಪ್ರಸಂಗಕ್ಕಿಂತ ಮುಂಚೆ, ಊಟಕ್ಕಿಂತ ಮುಂಚೆ ಪ್ರಸಂಗ ಕೇಳಿದವರೆಲ್ಲ ಹಲ್ಲೆಲೂಯಾ, ಆಮೆನ್, ಗ್ಲೋರಿ. ಹೊಟ್ಟೆ ತುಂಬಾದ್ಮೇಲೆ ಯೇಸು ಸ್ವಾಮಿ ಒಂದು ಪ್ರಸಂಗ ಮಾಡಿದ್ರು. ಏನಂತ ಪ್ರಸಂಗ ಮಾಡಿದ್ರು? ನಾನೇ ಜೀವಕರವಾದ ರೊಟ್ಟಿ, ನನ್ನನ್ನು ತಿನ್ನುವವನು ಎಂದಿಗೂ ಹಸುವಾಗೋದಿಲ್ಲ, ಅವನು ಎಂದಿಗೂ ಸಾಯೋದಿಲ್ಲ. ಈಗ ಹೊಟ್ಟೆ ತುಂಬದ ಮೇಲೆ ಪಾಯಿಂಟ್ ಆಗ್ತವ್ರೆ. ಊಟ ತಿಂದ ಮೇಲೆ ಜನ ಪಾಯಿಂಟ್ ಹಾಕಿದ್ರು, ಎಲ್ಲ ಹೇಳಿದ್ರು ನಿನ್ ದೇಹ ನಾವು ತಿನ್ಬೇಕಾ? ಅಯ್ಯ, 5 ರೊಟ್ಟಿ 2 ಮೀನು ಆತನ ಕೈಯಿಂದನೇ ತಾನೇ ತಿಂದಿದ್ದು. ಯೇಸು ಸ್ವಾಮಿ ಪ್ರಸಂಗ ಮಾಡಿದ್ರು, ನನ್ನ ದೇಹ ನಾನೇ ಜೀವಕರವಾದ ರೊಟ್ಟಿ, ನನ್ನನ್ನು ತಿನ್ನುವವನು ಎಂದಿಗೂ ಸಾಯೋದಿಲ್ಲ. ಈ ಪ್ರಸಂಗ ಕೇಳಿದಾಗ ಎಲ್ಲರಿಗೂ ಕೋಪ ಬಂದ್ಬಿಡ್ತು. 5,000 ಜನಕ್ಕೆ ರೊಟ್ಟಿ ತಿಂದ್ರೆ. ಕಾರಣ ಹೊಟ್ಟೆ ತುಂಬಿದಾಗ ವಾಕ್ಯ ಹೋಗಲ್ಲ. ಹೊಟ್ಟೆ ತುಂಬಿಸ್ಕೊಬಂದು ನಿದ್ದೆ ಮಾಡೋರು ಇಲ್ಲಿ ಯಾರಾದ್ರೂ ಇದ್ರೆ ವಾಕ್ಯ ಹೋಗಲ್ಲ. ಈಗ ತಪ್ಪು ಕಂಡುಹಿಡಿತಾ ಇದಾರೆ. ಅವರೆಲ್ಲ ಹೇಳಿದ್ರು ನಿನ್ ದೇಹ ನಿನ್ ರೊಟ್ಟಿ ನಾನು ತಿನ್ಬೇಕಾ? ಬೇಡ, ನಮಗೆ ಎಲ್ಲ ಹೊಟ್ಟೆ ತುಂಬಿದೆ ತಡ ಎದ್ದೋಗ್ಬಿಟ್ರು. ಫಸ್ಟ್ ಶಿಷ್ಯರು ಹೇಳಿದ್ರು ನಾವು ಹೋಗ್ತೀವಿ, ಕಳಿಸ್ಬಿಡ ಅಂತ. ಯೇಸು ಸ್ವಾಮಿ ಕಳಿಸ್ಲಿಲ್ಲ. ಅದೀಗ ಪ್ರಸಂಗ ಕೇಳಿದ್ಮೇಲೆ ಅವರೇ ಹೋಗ್ತಾವ್ರೆ. ನಿನ್ ರೊಟ್ಟಿ ನಿನ್ ದೇಹ ನಾವು ತಿನ್ಬೇಕಾ? ನಮ್ಗೇನ್ ಬುದ್ಧಿ ಕೆಟ್ಟಿದ್ಯಾ? ಇದಿದ್ದಂತ 5,000 ಜನ ಎಲ್ಲರೂ ಯೇಸು ಸ್ವಾಮಿನ ಬಿಟ್ಟು ಹೋಗ್ಬಿಟ್ರು. ಯೇಸು ಸ್ವಾಮಿ ತಿರುಗಿ ನೋಡ್ತಾ ಇದ್ದಾನೆ, 12 ಜನ ಕೂತಿದ್ದಾರೆ. ಇವ್ರಿಗೆಲ್ಲರ ಚಿಂತೆ, ಹೋಗ್ಬೇಕಾ ಬೇಡವಾ. ಕೆಲವ್ರು ಹಂಗೆ ಕುತ್ಕೊಳ್ಳೋದು, ಕಷ್ಟಪಟ್ಟು ಕುತ್ಕೊಂತಾರೆ, ಇಷ್ಟಪಟ್ಟಲ್ಲ. ಇವ್ರು ನೋಡ್ತಾ ಇದ್ದಾರೆ, ಹೋಗ್ಲಾ ಬೇಡ. ತಕ್ಷಣ ಯೇಸು ಸ್ವಾಮಿ ಒಂದು ಕರೆ ಕೊಟ್ನು, ಹೋಗಂಗಿದ್ರೆ ನೀವು ಹೋಗ್ಬಿಡ್ರಪ್ಪ ಅಂತ. ತಕ್ಷಣ 11 ಜನ ಸುಮ್ಮನೆ ಇದ್ದಾಗ ಒಬ್ಬ ಪೇತ್ರ ಜಿಗಿದು ಬಂದು ಹೇಳ್ದ, ಯೇಸುವೇ
ನಿನ್ನನ್ನ ಬಿಟ್ಟು ನಾವ್ ಎಲ್ಲಿಗೆ ಹೋಗೋದಕ್ಕೆ ಸಾಧ್ಯ? ಅವ್ರು ಹೇಳಿದ್ರು, ಯೇಸುವೆ ನಿನ್ನನ್ನು ಬಿಟ್ಟು ಎಲ್ಲಿಗೆ ಹೋಗೋದಕ್ಕೆ ಸಾಧ್ಯ? ಈ ಜನ ಹುಡ್ಕೊಂಡು ಬಂದಿರೋದು ರೊಟ್ಟಿಗಾಗಿ, ಈ ಜನ ಹುಡ್ಕೊಂಡು ಬಂದಿರೋದು ಒಂದು ಅದ್ಭುತಕ್ಕಾಗಿ, ಈ ಜನ ಹುಡ್ಕೊಂಡು ಬಂದಿರೋದು ಬಿಡುಗಡೆಗಾಗಿ, ಈ ಜನ ಹುಡ್ಕೊಂಡು ಬಂದಿರೋದು ಅದ್ಭುತ ನೋಡೋದಕ್ಕಾಗಿ, ಕೇಳೋದಕ್ಕಾಗಿ, ಹೊಂದ್ಕೊಳ್ಳೋದಕ್ಕಾಗಿ, ಈ ಜನ ಹುಡ್ಕೊಂಡು ಬಂದಿರೋದು ಬಿಡುಗಡೆಗಾಗಿ. ಆದ್ರೆ ನಾನು ಬಂದಿರೋದೊಂದು ಬಿಡುಗಡೆಗಾಗಿ ಅಲ್ಲ, ನಾನು ಬಂದಿರೋದೊಂದು ಅದ್ಭುತಕ್ಕಾಗಿ ಅಲ್ಲ, ನಾನು ಬಂದಿರೋದೊಂದು ಆಶೀರ್ವಾದಕ್ಕಲ್ಲ, ನಾನು ಬಂದಿರೋದು ನಿನ್ನಲ್ಲಿ ನಿತ್ಯ ಜೀವ ಉಂಟು ಮಾಡುವ ವಾಕ್ಯ ಇದೆ. ಯಾರಾದ್ರೂ ಗಟ್ಟಿಯಾಗಿ ಸ್ತೋತ್ರ ಹೇಳ್ರಿ. ಪೇತ್ರ ಹೇಳ್ದ, ಯೇಸುವೆ ನಿನ್ನನ್ನು ಬಿಟ್ಟು ನಾನು ಎಲ್ಲಿಗೆ ಹೋಗೋದಕ್ಕೆ ಸಾಧ್ಯ? ನಿನ್ನಲ್ಲಿ ನಿತ್ಯ ಜೀವ ಉಂಟು ಮಾಡುವ ವಾಕ್ಯ ಇದೆ. ಇವತ್ತು ನಾನು ಹೇಳ್ತೇನೆ, ಯೇಸುವಿನ ಮೇಲೆ ನಂಬಿಕೆ ಇಡುವವನು ಅವನು ಯೇಸುವಿನ ವಾಕ್ಯವನ್ನ ಗಟ್ಟಿಯಾಗಿ ಹಿಡಿಯುತ್ತಾನೆ. ಯೇಸುವಿನ ಮೇಲೆ ನಂಬಿಕೆ ಉಳ್ಳವನಿಗೆ ಒಂದು ಕಾರ್ಯ ಗೊತ್ತು, ವಾಕ್ಯದಲ್ಲಿ ಜೀವ ಇದೆ, ವಾಕ್ಯದಲ್ಲಿ ಆಶೀರ್ವಾದ ಇದೆ, ವಾಕ್ಯದಲ್ಲಿ ನಂಬಿಕೆ ಇದೆ, ವಾಕ್ಯದಲ್ಲಿ ಬಿಡುಗಡೆ ಇದೆ, ವಾಕ್ಯದಲ್ಲಿ ಉನ್ನತಿ ಇದೆ, ವಾಕ್ಯದಲ್ಲಿ ಜಯ ಇದೆ, ವಾಕ್ಯದಲ್ಲಿ ಪರಿಶುದ್ಧತೆ ಇದೆ, ವಾಕ್ಯದಲ್ಲಿ ಸಮಾಧಾನ ಇದೆ. ಈ ವಾಕ್ಯ ನನಗೆ ಬೇಕು. ಇವತ್ತು ಯಾರಾದ್ರೂ ಹೇಳೋದಕ್ಕೆ ಸಾಧ್ಯನಾ? ಈ ವಾಕ್ಯ ನನಗೆ ಬೇಕು ಪಾಸ್ಟರ್ ಎಂದು ಹೇಳುವವರು ಯಾರಾದ್ರೂ ಇದ್ರೆ ಅವರು ಮಾತ್ರ ಗಟ್ಟಿಯಾಗಿ ಆಮೇಲೆ ಹೇಳಲಿ. ವಾಕ್ಯ ಹುಡ್ಕೊಂಡು ಬಂದಿದ್ದು ನಾವು, ಅದ್ಭುತ ಹುಡ್ಕೊಂಡು ಬಂದಿಲ್ಲ, ಬಿಡುಗಡೆ ಹುಡ್ಕೊಂಡು ಬಂದಿಲ್ಲ. ಅದ್ಭುತ ಹುಡ್ಕೊಂಡು ಬರೋನು ಇಲ್ಲಿ ಬಿಡುಗಡೆ ನಡೆದಿಲ್ಲ ಅಂದ್ರೆ ಇನ್ನೊಂದು ಕಡೆ ಹೋಗ್ತಾನೆ. ಸೌಖ್ಯ ಹುಡ್ಕೊಂಡು ಬರೋನು ಇಲ್ಲಾಗ್ಲಿಲ್ಲ ಇನ್ನೊಂದು ಕಡೆ ಹೋಗ್ತಾನೆ. ಅದ್ಭುತ ನೋಡಕ್ಕೆ ಇಷ್ಟಪಡೋನು ಇಲ್ಲಾಗ್ಲಿಲ್ಲ ಇನ್ನೊಂದು ಕಡೆ ಹೋಗ್ತಾನೆ. ಆದ್ರೆ ವಾಕ್ಯ ಉಳ್ಳವನು ಯೇಸುವನ್ನು ಬಿಟ್ಟು ಎಲ್ಲೂ ಹೋಗೋದಿಲ್ಲ. ವಾಕ್ಯಕ್ಕಾಗಿ ತವಕ ಪಡುವವನ ವಿಶೇಷತೆ, ಯೇಸು ಎಲ್ಲಿರ್ತಾನೋ, ಯೇಸು ಎಲ್ಲಿ ವಾಕ್ಯ ಹೇಳ್ತಾನೋ ಅಲ್ಲಿ ಅವನು ಇರ್ತಾನೆ. ಇವತ್ತು ನನಗೆ ವಾಕ್ಯ ಬೇಕೆನ್ನೋರು ಮಾತ್ರ ಗಟ್ಟಿಯಾಗಿ ಆಮೇಲೆ ಹೇಳ್ರೆ. ಅದನ್ನೇ ತಿಮೋತಿಯನಿಗೆ ಹೇಳ್ತಾ ಇದ್ದೇನೆ. ಸುಬೋಧನೆಯ ವಾಕ್ಯ ಅಂದ್ರೆ ನಿನಗೆ ಉಪದೇಶ ಮಾಡ್ತಾ ಇದ್ದೀನಲ್ಲ, ವಾಕ್ಯ ನೀನ್ ಏನ್ ಮಾಡ್ಬೇಕು? ಅನುಸರಿಸಬೇಕು. ಗಟ್ಟಿಯಾಗಿ ಹೇಳ್ರಿ, ಏನ್ ಮಾಡ್ಬೇಕು? ಇನ್ನೊಂದ್ಸರಿ ಗಟ್ಟಿಯಾಗಿ ಹೇಳ್ರಿ, ಏನ್ ಮಾಡ್ಬೇಕು? ಅದ್ರ ಅರ್ಥ ಏನು? ವಾಕ್ಯ ಕೇಳಿ ಹಂಗೆ ಹೋಗ್ಬಾರ್ದು. ನಿನ್ನ ಜೀವನದಲ್ಲಿ ನೀನು ಕೇಳಿದ ವಾಕ್ಯವನ್ನ ಯಾವಾಗ ನೀವು ಅನುಸರಿಸೋದಕ್ಕಾಗಿ ಪ್ರಾರಂಭಿಸ್ತಿರೋ, ನಿನ್ನ ಒಳ್ಳೆ ದಿನಗಳನ್ನು ಕಾಣುವುದಕ್ಕೆ ಈ ವಾಕ್ಯ ನಿಮ್ಮನ್ನ ದಾರಿ ನಡೆಸುತ್ತೆ. ವಾಕ್ಯ ಉಳ್ಳವನು ಪ್ರತಿಕೂಲಗಳ ಮಧ್ಯದಲ್ಲಿ ಹೆಂಗೆ ಜಯಿಸೋದಕ್ಕೆ ಸಾಧ್ಯ ಎನ್ನುವುದು ವಾಕ್ಯ ನಮಗೆ ತಿಳಿಸಿಕೊಡುತ್ತೆ. ವಾಕ್ಯ ಉಳ್ಳವನು ಹೋರಾಟಗಳ ಮಧ್ಯದಲ್ಲಿ ಯಾವ ರೀತಿ ಹೋರಾಟ ಜಯಿಸಲಿಕ್ಕೆ ಸಾಧ್ಯ ವಾಕ್ಯ ತಿಳಿಸಿಕೊಡುತ್ತೆ. ಆರೋಗ್ಯ ಇಲ್ಲದೆ ಭಾರ ಪಡುವವನು ಆ ಅನಾರೋಗ್ಯದ ಮಧ್ಯದಲ್ಲಿ ಯಾವ ರೀತಿ ನಾನು ಸೌಖ್ಯ ಹೊಂದಿಕೊಳ್ಳೋದಕ್ಕೆ ಸಾಧ್ಯ ಈ ವಾಕ್ಯ ಕಳಿಸಿಕೊಡುತ್ತೆ. ಅದರಿಂದಲೇ ಪೌಲನು ತನ್ನ ತಿಮೋತಿಯನಿಗೆ ತಾನು ಈ ರೀತಿ ಹೇಳ್ತಾ ಇದ್ದಾನೆ, ನೀನು ದೇವರ ಭಕ್ತಿಯ ವಿಷಯದಲ್ಲಿ ಸಾಧನೆ ಮಾಡಿಕೋ. ಅದರ ಅರ್ಥ ಏನು? ಹರಟೆ ಮಾತು ಹೇಳ್ಬೇಡ, ಅಜ್ಜಿ ಕಥೆಗಳು ಹೇಳ್ಬೇಡ. ಪ್ರತಿಕೂಲಗಳು ಬಂದಾಗ ನಮ್ಮ ಅಮ್ಮನಿಗೆ ಹಂಗಾಯ್ತು, ನಮ್ಮ ಅಪ್ಪನಿಗೆ ಹಂಗಾಯ್ತು, ಅವ್ರಿಗೆ ಹಂಗಾಯ್ತು, ನನಗೂ ಹಿಂಗೆ, ಯಾವ ಕಾಲದಲ್ಲಿ ಮಾಡಿದ ಪಾಪನೋ ಈಗ ಅನುಭವಿಸ್ತಾ ಇದ್ದೀನಿ, ನನ್ನ ಹಣೆಯಲ್ಲಿ ಏನ್ ಬರ್ತದೋ ಅದನ್ನೇ ಅಜ್ಜಿ ಕಥೆಗಳು ಹೇಳಕ್ ಹೋಗ್ಬೇಡ, ವಾಕ್ಯ ಮಾತಾಡು. ಯಾವ ಜನ್ಮದಲ್ಲಿ ಮಾಡಿದ ಪಾಪನೋ ಈಗ ಅನುಭವಿಸ್ತಾ ಇದ್ದೀನಿ, ನನ್ನ ಹಣೆ ಬರದಲ್ಲಿ ಏನ್ ಬರ್ತದೋ ಅದೇ ನನಗೆ. ನೀನ್ ಹಣೆ ಬರ ಇಷ್ಟೇ ಇರೋದು, ನಿನ್ ಜೀವನ ಉದ್ದ ಐತೆ. ದೇವರ ವಾಕ್ಯ ನೀನು ಮಾತಾಡಿದ್ರೆ ಪ್ರತಿಕೂಲದ ಮಧ್ಯದಲ್ಲಿ ಆ ವಾಕ್ಯ ಒಳ್ಳೆ ದಿನಗಳನ್ನು ಕಾಣತಕ್ಕಂತೆ ನಿನ್ನ ಜೀವಿತದಲ್ಲಿ ದಾರಿ ಮಾಡಿಕೊಡುತ್ತೆ. ಯಾರು ಗೊತ್ತಾ ಅಜ್ಜಿ ಕಥೆಗಳು ಮಾತಾಡೋದು? ಪ್ರಾಪಂಚಿಕವಾಗಿ ಯಾರು ಗೊತ್ತಾ ಮಾತಾಡೋದು? ಪ್ರಾಪಂಚಿಕವಾದ ಮಾತುಗಳು. ಪ್ರಾಪಂಚಿಕತೆ ಅಂದ್ರೆ ಏನು ಗೊತ್ತಾ? ಸಭೆಗೆ ಬಂದಾಗ ಸ್ತೋತ್ರ ಹೇಳೋದು, ಹೊರಗಡೆ ಹೋದಾಗ ಅದೇ ಸ್ತೋತ್ರ ಹೇಳಿದ ಬಾಯಿ ಮತ್ತೊಬ್ಬರನ್ನ ಬೈಯೋದು. ಸಭೆಗೆ ಬಂದಾಗ ಅಲ್ಲೇಲೂಯಾ ಹೇಳೋದು, ಹೊರಗಡೆ ಹೋಗಿ ಅದೇ ಬಾಯಿಂದ ನಿಮ್ಮ ಬಗ್ಗೆ ಎಲ್ಲ ನೀವು ಸ್ತೋತ್ರ ಹೇಳ್ರಿ, ಯಾಕೋ ನೀವು ಕೂತಿರೋ ರೀತಿ ನೋಡಿದ್ರೆ. ಹೊರಗಡೆ ಹೋದಾಗ ಅದೇ ನಕಾರಾತ್ಮಕ ಪದ, ಕೆಟ್ಟ ಮಾತಾಡೋದು, ಮತ್ತೊಬ್ಬರನ್ನ ಬೈಯೋದು, ಮತ್ತೊಬ್ಬರನ್ನ ಹೀಯಾಳಿಸೋದು, ಮತ್ತೊಬ್ಬರನ್ನ ಶಪಿಸೋದು. ಸಭೆಗೆ ಬಂದಾಗ ದೇವರೇ ನೀನು ಒಳ್ಳೆಯವನಂತ ಹೋಗೋದು, ಹೊರಗಡೆ ಹೋಗಿದ ತಕ್ಷಣ ನೋಡ್ದ ಆಕೆನಾ ಅಯ್ಯಮ್ಮ ಸರಿನೇ ಇಲ್ಲ. ಇದೇ ಹೇಳೋದು ಪ್ರಾಪಂಚಿಕವಾದ ಮಾತು ಅಂತ.
ಅದರ ಅರ್ಥ ಏನು? ಅಜ್ಜಿ ಕಥೆನೂ ಹೇಳ್ಬೇಡ, ನಿನ್ನ ಬಾಯಲ್ಲಿ ಪ್ರಾಪಂಚಿಕವಾದ ಮಾತುಗಳನ್ನು ಸಹ ನೀನು ಹೇಳೋದಕ್ಕೆ ಹೋಗ್ಬೇಡ. ಭಕ್ತಿ ವಿಷಯದಲ್ಲಿ ಸಾಧನೆ ಮಾಡು. ಎಲ್ಲರೂ ಹೇಳ್ರಿ, ಭಕ್ತಿಯ ವಿಷಯದಲ್ಲಿ, ಗಟ್ಟಿಯಾಗಿ ಹೇಳ್ರಿ, ಭಕ್ತಿಯ ವಿಷಯದಲ್ಲಿ ಸಾಧನೆ ಮಾಡು. ಏನು ಭಕ್ತಿ ಅನ್ನೋದು? ವಾಕ್ಯದ ಅರಿವಿನಿಂದ ಉಂಟಾಗುವಂತ ಜೀವಿತ ಶೈಲಿಯೇ ಭಕ್ತಿಯ ಮಾರ್ಗ. ಅದರಿಂದಲೇ ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ತಿಳಿಸುತ್ತೆ, ಪ್ರತಿಕೂಲಗಳ ಮಧ್ಯದಲ್ಲಿ ನೀನು ಹಾದು ಹೋದಾಗ ನಿನ್ನನ್ನು ಸರಿಯಾದಂತ ದಾರಿಯಲ್ಲಿ ನಿನ್ನನ್ನು ನಡೆಸುವಂಥದ್ದು ದೇವರ ವಾಕ್ಯ. ನಮಗೆ ಯಾವ ರೀತಿಯಲ್ಲಿ ಪ್ರತಿಕೂಲಗಳು ಬರುತ್ತೆ ಅನ್ನೋದು ಒಂದೆರಡು ಕಾರ್ಯಗಳನ್ನು ನಿಮ್ಮ ಮಧ್ಯದಲ್ಲಿ ನಾನು ಹೇಳಿ ನಾನು ಆದಷ್ಟು ಬೇಗ ನಿಲ್ಲಿಸಲಿಕ್ಕಾಗಿ ನಾನು ಇಷ್ಟಪಡ್ತೇನೆ. ಸತ್ಯವೇದ ಗ್ರಂಥದಲ್ಲಿ ನಾವು ಗಮನಿಸಿದಾಗ, ಸತ್ಯವೇದ ಗ್ರಂಥ ತೆಗೆದುಕೊಳ್ಳ್ರಿ, ಒಂದು ಎರಡು ಕಾರ್ಯ ನಿಮ್ಮ ನೆನಪಿಗೆ ನಾನು ತರ್ತೇನೆ. ಬೈಬಲಲ್ಲಿ ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ ಅದರ 8ನೇ ವಚನದಿಂದ ಓದಿಕೊಂಡು ಬಂದಾಗ ದೇವರ ವಾಕ್ಯ ನಮಗೆ ತಿಳಿಸಿಕೊಡುತ್ತದೆ ನಮಗೆ ಯಾವ ರೀತಿಯಾದಂಥ ಪ್ರತಿಕೂಲಗಳು ಬರೋದು. 8ನೇ ವಾಕ್ಯದಿಂದ ಹೇಳ್ತದೆ, ನಿರ್ಮಲ ಚಿತ್ತರು ಧನ್ಯರು, ಅವರು ದೇವರನ್ನ, ಗಟ್ಟಿಗೆಲ್ರಿ, ನಿರ್ಮಲ ಚಿತ್ತರು ಧನ್ಯರು, ಅವರು ದೇವರನ್ನ ನೋಡುವರು. ಸಮಾಧಾನ ಪಡಿಸುವವರು ಧನ್ಯರು, ಅವರು ದೇವರ ಮಕ್ಕಳನ್ನೆನಿಸಿಕೊಳ್ಳುವರು. ನೀತಿಯ ನಿಮಿತ್ತವಾಗಿ ಹಿಂಸೆಗಳನ್ನು ತಾಳಿಕೊಳ್ಳುವವರು ಧನ್ಯರು, ಪರಲೋಕ ರಾಜ್ಯ ಅವರದು. 11ನೇ ವಾಕ್ಯ, ನನ್ನ ನಿಮಿತ್ತವಾಗಿ ಜನರು ನಿಮ್ಮನ್ನು ಹಿಂಸೆ ಪಡಿಸಿ ನಿಮ್ಮ ಮೇಲೆ ಕೆಟ್ಟ ಕೆಟ್ಟ ಮಾತುಗಳನ್ನು ಸುಳ್ಳಾಗಿ ವರಿಸಿದರೆ ನೀವು ಧನ್ಯರು, ಸಂತೋಷ ಪಡ್ರಿ, ಉಲ್ಲಾಸ ಪಡ್ರಿ, ಪರಲೋಕದಲ್ಲಿ ನಿಮಗೆ ಬಹಳ ಸಿಕ್ಕುವುದು ಎಂಬುದಾಗಿ ಯೇಸು ಸ್ವಾಮಿ ತಾನು ಹೇಳ್ತಾ ಇದ್ದಾನೆ. ನಾವು ಓದಲ್ಪಟ್ಟಂತ ವಚನದಲ್ಲಿ ಗಮನಿಸ್ತೇವೆ, ನಿರ್ಮಲ ಚಿತ್ತರು ಧನ್ಯರು. ಅದರ ಅರ್ಥ ಏನಂದ್ರೆ, ಹೃದಯದಲ್ಲಿ ಬೇರೆ ಚಿಂತೆ ಇಲ್ಲದೆ ಹೃದಯವನ್ನ ಪರಿಶುದ್ಧವಾಗಿ ಕಾಪಾಡಿಕೊಂಡವರು ಧನ್ಯರು. ಹೃದಯದಲ್ಲಿ ಯಾವ ಕ್ರೋಧ, ಮತ್ಸರ, ಹಗೆತನ, ಯಾವುದೇ ವಿಧವಾದಂಥ ಕೆಟ್ಟ ಯೋಚನೆಗಳು ಪರರ ಕುರಿತಾಗಿ ಇಲ್ಲದಂತೆ ಹೃದಯವನ್ನ ನಿರ್ಮಲವಾಗಿ ಪರಿಶುದ್ಧವಾಗಿ ಕಾಪಾಡಿಕೊಂಡವರು ಧನ್ಯರು. ಕಾರಣ ಬೈಬಲ್ ಹೇಳ್ತದೆ ಪರಲೋಕ ರಾಜ್ಯ ಅವರದು ಎಂಬುದಾಗಿ. ಎರಡನೇದಾಗಿ ದೇವರ ವಾಕ್ಯ ಹೇಳ್ತದೆ ಸಮಾಧಾನ ಪಡಿಸುವವರು ಧನ್ಯರು. ಅದರ ಅರ್ಥ ಏನು? ಜಗಳಗಳಿದೆ, ಹೋರಾಟಗಳಿದೆ, ಒಡೆದಾಟ ಇದೆ, ಕಚ್ಚಾಟಗಳಿದೆ, ಅದರ ಮಧ್ಯದಲ್ಲಿ ಹೋಗಿ ಉರಿಯುವಂತ ಬೆಂಕಿಗೆ ತುಪ್ಪ ಉಯ್ಯಿದೆ ಸಮಾಧಾನ ಪಡಿಸುವವರು. ಯಾವ ರೀತಿ ಮಾತುಗಳಿಂದ ಸಮಾಧಾನ ಪಡಿಸುವವರು ಧನ್ಯರು. ದೇವರ ವಾಕ್ಯ ಹೇಳ್ತದೆ ಅವರು ದೇವರ ಮಕ್ಕಳೆನಿಸಿಕೊಳ್ಳುವರು. ನೋಡ್ರಿ, ಬೈಬಲ್ ಹೇಳ್ತದೆ ಹೃದಯ ತುಂಬಿದ್ದೇ ಬಾಯಿ ಮಾತಾಡುತ್ತೆ. ನಮ್ಮ ಹೃದಯ ಪರಿಶುದ್ಧವಾಗಿದ್ರೆ ನಮ್ಮ ಬಾಯಿ ಪರಿಶುದ್ಧವಾಗಿರುತ್ತೆ. ನಮ್ಮ ಹೃದಯ ಯಥಾರ್ಥವಾಗಿದ್ರೆ ನಮ್ಮ ಬಾಯಿಯ ಮಾತು ಯಥಾರ್ಥವಾಗಿರುತ್ತೆ. ನಮ್ಮ ಹೃದಯದಲ್ಲಿ ಪರನ ಕುರಿತಾಗಿ ಬೇರೆ ಯೋಚನೆಗಳು ನಮಗಿಲ್ಲದಿದ್ರೆ ನಮ್ಮ ಬಾಯಿಯಲ್ಲಿ ಪರನ ಕುರಿತಾಗಿ ಬೇರೆ ಯೋಚನೆಗಳ ಪದಗಳು ನಮ್ಮ ಬಾಯಿಯಲ್ಲಿ ಬರೋದಿಲ್ಲ. ಕಾರಣ ನಮ್ಮ ಹೃದಯ ಶುದ್ಧವಾಗಿರೋದ್ರಿಂದ ನಮ್ಮ ಬಾಯಿಯಲ್ಲಿ ಬರುವಂತ ಮಾತುಗಳು ಏನಾಗಿರುತ್ತೆ? ಶುದ್ಧವಾಗಿರುತ್ತೆ. ಎರಡನೇದಾಗಿ ದೇವರ ವಾಕ್ಯ ಹೇಳುತ್ತೆ ಸಮಾಧಾನ ಪಡಿಸುವವರು ಧನ್ಯರು. ಅದರ ಅರ್ಥ ಏನಂದ್ರೆ, ನೀನು ಹೋಗೋ ಸಕಲ ಸ್ಥಳಗಳಲ್ಲಿ, ಸಂಬಂಧಿಕರ ಮಧ್ಯದಲ್ಲಿ, ಸ್ನೇಹಿತರ ಮಧ್ಯದಲ್ಲಿ, ಸಭೆಯ ವಿಶ್ವಾಸಿಗಳ ಮಧ್ಯದಲ್ಲಿ, ಅಣ್ಣ ತಮ್ಮಂದರ ಮಧ್ಯದಲ್ಲಿ ನೀನು ತಂದಿಕ್ಕ ತಮಾಷೆ ನೋಡೋನಲ್ಲ, ನೀನು ಸಮಾಧಾನ ಪಡಿಸುವಂತ ಸಮಾಧಾನದ ಹಲುವಿಯ ಪ್ರಭುವಿನ ಯಜಮಾನನಾದಂತ ಯೇಸುವಿನ ಮಗನಾಗಿರೋದ್ರಿಂದ ಎಲ್ಲೇ ಹೋದ್ರೂ ನೀನು ಸಮಾಧಾನ ಸಮಾಧಾನ ಶಾಲೋಮ್ ಸಮಾಧಾನ ಸಮಾಧಾನವನ್ನೇ ನೀನು ನುಡಿಯುತ್ತಾ ಇರೋದ್ರಿಂದ ನೀನು ಎಲ್ಲೇ ಹೋದ್ರೂ ನಿನಗೊಂದು ಹೆಸರು ಇರುತ್ತೆ. ಏನು ಹೆಸರು? ದೇವರ ಮಕ್ಕಳು ಎನ್ನುವಂತ ಹೆಸರು ನಿನಗಿರುತ್ತೆ. ಮೂರನೇದಾಗಿ ದೇವರ ವಾಕ್ಯ ಹೇಳುತ್ತದೆ ನೀತಿಯ ನಿಮಿತ್ತವಾಗಿ ಅಂದ್ರೆ ಒಳ್ಳೆಯ ಕಾರ್ಯದ ನಿಮಿತ್ತವಾಗಿ ಹಿಂಸೆಗಳನ್ನು ಪಡುವವರು ಧನ್ಯರು. ಕಾರಣವೇನೆಂದ್ರೆ ಬೈಬಲ್ ಹೇಳುತ್ತೆ ನನ್ನ ನಾಮದ ನಿಮಿತ್ತ. ಈ ಪದ ಬಹಳ ಪ್ರಾಮುಖ್ಯತೆ ಉಳ್ಳದು. ನನ್ನ ನಾಮದ ನಿಮಿತ್ತ. ಎಲ್ಲರೂ ಹೇಳ್ರಿ ಯೇಸುವಿನ ನಾಮದ ನಿಮಿತ್ತ. ಗಟ್ಟಿಯಾಗಿ ಹೇಳ್ರಿ ಯೇಸುವಿನ ನಾಮದ ನಿಮಿತ್ತ. ಹಾಗಾದ್ರೆ ಯಾವ ಹಿಂಸೆಗಳಿಗೆ ಬೆಲೆ ಅಂತ ಅಂದ್ರೆ ದೇವರ ವಾಕ್ಯ ಹೇಳುತ್ತದೆ ತನ್ನ ಬಾಯನ್ನ ನಾಲಿಗೆಯನ್ನ ಕಾಪಾಡಿಕೊಳ್ಳುವವನು ತೊಂದರೆಗಳಿಂದ ರಕ್ಷಿಸಿಕೊಳ್ತಾನೆ ಅಂತ. ಅದರ ಅರ್ಥ ಏನಂತಂದ್ರೆ ಸುಮ್ಮನೆ ಮಾತಾಡ್ಬಿಟ್ಟು ತೊಂದರೆಗಳನ್ನು ಬರೆಸ್ಕೊಳ್ಳೋವನಿಗಲ್ಲ ಈ ವಾಕ್ಯ. ಅಲ್ಲಿ ನೀನ್ ಪಿಕ್ಚರ್ಗೆ ಇಲ್ಲ, ಹೋಗಿ ನೀನೇ ಸೀನ್ಗೆ ಬರ್ಬೇಕಂತ ಬಾಯಿ ಕೊಟ್ಟು ಯಾವುದೇ ತಿಂದಂಗೆ, ಅಂದ್ರೆ ದುಡ್ಡು ಕೊಟ್ಟು ಕಚ್ಚಾ ನಾಯಿನ್ ಕೊಂಡ್ಕೊಂಡಂಗೆ, ಕೋಲ್ ಕೊಟ್ಟು ಒದೆ ತಿನ್ನಂಗೆ ನೀವು ಸೋತ್ರ ಹೇಳದೆ ಇದ್ದಾಗ. ಅದರ ಅರ್ಥ ಏನಂತಂದ್ರೆ ನೀನೇ ಹೋಗಿ ತೊಂದರೆಗೆ ಸಿಕ್ಕಾಕೋಬೇಡ.
ನೀನೇ ದೊಣ್ಣೆ ಕೊಟ್ಟು ವಧೆ ತಿನ್ಬೇಡ. ನೀನೇ ಹೋಗಿ ಸುಮ್ಮನೆ ಪ್ರತಿಕೂಲಗಳಿಗೆ ದಿನ ದಾರಿ ಮಾಡಿಕೊಡ್ಬೇಡ. ಯಾರ ನಾಮದಲ್ಲಿ, ನನ್ನ ನಾಮದಲ್ಲಿ ಅಂದ್ರೆ ನಿನ್ನ ಹೆಸರೊಂದಿಗೆ ಬಂದಂತ ಹಿಂಸೆ ಅಲ್ಲ, ನೀನಾಗೆ ಬರ ಮಾಡಿಕೊಂಡ ಹಿಂಸೆ ಅಲ್ಲ. ಬೈಬಲ್ ಹೇಳ್ತದೆ, ನನ್ನ ನಾಮದ ನಿಮಿತ್ತವಾಗಿ ಜನ ನಿಮ್ಮ ವಿರುದ್ಧವಾಗಿ, ಯೇಸುವಿನ ನಿಮಿತ್ತವಾಗಿ, ಸುವಾರ್ತೆಯ ನಿಮಿತ್ತವಾಗಿ, ಪರಿಶುದ್ಧತೆಯ ನಿಮಿತ್ತವಾಗಿ, ಸತ್ಯದ ನಿಮಿತ್ತವಾಗಿ ಜನರು ನಿಮ್ಮ ವಿರುದ್ಧವಾಗಿ ಸುಳ್ಳು ಮಾತುಗಳನ್ನ ತಪ್ಪಾಗಿ ನಿನ್ನ ಮೇಲೆ ಹೊರಿಸ್ರೆ, ನೀನು ಮಾಡದಿರೋ ಕಾರ್ಯವನ್ನು ನೀನು ಮಾಡಿದೆ ಅಂತ ಹೇಳಿದಾಗ, ನೀನು ನೋಡದಿರೋ ಕಾರ್ಯವನ್ನು ನೋಡಿದೆ ಅಂತ ಹೇಳಿದಾಗ, ನಿನ್ನನ್ನ ಜನ ನಿನ್ನ ಮೇಲೆ ತಪ್ಪು ಮಾತುಗಳಿಂದ ನಿನ್ನನ್ನು ಹಿಂಸಿಸೋದಕ್ಕೂ, ಮಾತಿನಿಂದ ನಿನ್ನನ್ನು ಕಟ್ಟಾಕೋದಕ್ಕೂ, ಮಾತಿನಿಂದ ನಿನ್ನನ್ನು ನಿರಾಶೆ ಪಡಿಸೋದಕ್ಕೂ ಮನುಷ್ಯನು ತಾನು ಸಿದ್ಧನಾಗಿ ನಿಂತಾಗ ಒಂದು ಕಾರ್ಯ ಅರ್ಥ ಮಾಡಿಕೊಳ್ಬೇಕು. ಯೇಸುವನ್ನು ಬಿಟ್ಟು ಹೋಗಿದೆಯಲ್ಲ, ಇನ್ಮೇಲೆ ನನಗೂ ನಿನಗೆ ಸಂಬಂಧ ಇಲ್ಲ. ಯೇಸುವನ್ನು ಬಿಟ್ಟು ಹೋಗಿದೆಯಲ್ಲ, ನನ್ನ ಮನೆಗೆ ಯೇಸುವನ್ನ ನೀನು ಹಿಡ್ಕೊ ಅಲ್ಲಿ ನಮಗಾಗಿ ಯೇಸುವನ್ನ ನೀನು ಯೇಸು ಸ್ವಾಮಿನ ಅಂಗೀಕರಿಸಿ ನಮ್ಮನ್ನು ಬಿಟ್ಟು ಹೋಗಿದೆಯಲ್ಲ, ಇನ್ನು ನನಗೂ ನಿನಗೆ ಯಾವ ಸಂಬಂಧ ಇಲ್ಲ. ಯೇಸುಗಾಗಿ ಜೀವಿಸ್ತಾ ಇದೆಯಲ್ಲ, ಸಭೆಗೆ ಹೋಗ್ತಾ ಇದೆಯಲ್ಲ, ಬೈಬಲ್ ಓದ್ತಾ ಇದೆಯಲ್ಲ, ಇನ್ನು ನಮ್ಮ ಮನೆ ಹತ್ರನೇ ಬರಬೇಡ, ನಿನ್ ಮಕ್ಕಳು ಉದ್ಧಾರ ಆಗಲ್ಲ, ನೀನು ಬೆಳೆಯಲ್ಲ, ನೀನು ಬಿದ್ದೋಗ್ತೀಯ ಎಂದು ಜನ ನಿನ್ನ ಮೇಲೆ ನಾನಾ ಮಾತುಗಳನ್ನ ಸುಳ್ಳಾಗಿ ಹೊರಿಸಿದಾಗ, ಎಲ್ಲ ನನ್ನನ್ನು ಬಿಟ್ಟು ಹೋದ್ರಪ್ಪ ಅಂತ ಹೇಳ್ಬೇಡ. ಬೈಬಲ್ ಹೇಳುತ್ತೆ, ಸಂತೋಷ ಪಡ್ರಿ. ನೀವು ಗಟ್ಟಿಯಾಗಿ ಸ್ತೋತ್ರ ಹೇಳ್ಬೇಕು. ಸಂತೋಷ ಪಡ್ರಿ. ಎರಡನೇ ಪದ ಹೇಳುತ್ತೆ, ಉಲ್ಲಾಸ ಪಡ್ರಿ. ಯಾಕೆ ಗೊತ್ತಾ? ಪರಲೋಕದಲ್ಲಿ ನಿನಗೆ ಬಹಳ ಪ್ರತಿಫಲ ಇದೆ. ಅದರ ಅರ್ಥ ಏನು? ಜನ ಏನ್ ಮಾಡ್ತಾ ಇದಾರೆ ಗೊತ್ತಾ? ನಿನ್ನ ಅಕೌಂಟ್ಗೆ, ಪರಲೋಕದ ಅಕೌಂಟ್ಗೆ ಅವ್ರು ಏನ್ ಮಾಡ್ತಾ ಇದ್ದಾರೆ? ಅವರು ನಿನಗಾಗಿ ಪ್ರತಿಫಲವನ್ನ ಶೇಖರಿಸ್ತಾ ಇದ್ದಾರೆ. ಕಾರಣ ಬೈಬಲ್ ಹೇಳ್ತದೆ, ಈ ಲೋಕದಲ್ಲಿ ನೀನು ಗಂಟು ಮಾಡ್ಕೋಬೇಡ. ಈ ಲೋಕದಲ್ಲಿ ಕಳ್ಳರು ಇದ್ದಾರೆ, ಕನ್ನ ಹೊಡಿತಾರೆ, ಈ ಲೋಕದಲ್ಲಿ ನುಸಿ ಹಿಡಿಯುತ್ತೆ, ನೀನು ಕೂಡಿಟ್ಟಿದ್ದಲ್ಲ. ಆದ್ರೆ ಪರಲೋಕದಲ್ಲಿ ನೀನು ಗಂಟನ್ನು ಮಾಡ್ಕೋ. ಅಲ್ಲಿ ಕಳ್ಳ ಬರೋದಿಲ್ಲ, ನುಸಿ ಹಿಡಿಯೋದಿಲ್ಲ. ನೀನು ಅಲ್ಲಿಗೆ ಹೋದಾಗ ನಿನಗೆ ಪ್ರತಿಫಲ ಬರುತ್ತೆ. ದೇವರ ಮಕ್ಕಳಿಗೆ ಗಮನಿಸಿ, ನಮಗೂ ನಿಮಗೂ ಫ್ರೀ ಆಗಿ ಬರೋ ಪ್ರತಿಫಲ ಯಾವ್ದು ಗೊತ್ತಾ? ಜನ ನಮ್ಮ ವಿರುದ್ಧವಾಗಿ ಸುಳ್ಳು ಮಾತುಗಳನ್ನ, ಕೆಟ್ಟ ಮಾತುಗಳನ್ನ, ತಪ್ಪು ಮಾತುಗಳನ್ನ ನಮ್ಮ ಮೇಲೆ ಸುಳ್ಳಾಗಿ ಹೊರಿಸಿದಾಗ, ನನ್ನ ವಿರುದ್ಧವಾಗಿ ಹಿಂಗ್ ಮಾತಾಡ್ಬಿಟ್ಟ ಅಂತ ಹೇಳಿ ನಾವು ಜಗಳ ಮಾಡಕ್ ಹೋಗ್ಬಾರ್ದು. ನಾವು ಏನ್ ಮಾಡ್ಬೇಕು? ಸಂತೋಷ ಪಡಬೇಕು. ಯಾಕೆ ಅಂದ್ರೆ ಯಾರಿಗೂ ಸಿಗದಿರುವ ದೊಡ್ಡ ಸೌಭಾಗ್ಯ ದೇವರು ನಮಗೆ ಕೊಟ್ಟಿದ್ದಾನೆ. ಗಟ್ಟಿಯಾಗೋದ ಹಲ್ಲೆಲೂಯಾ ಹೇಳ್ರಿ. ಯಾರಿಗೂ ಸಿಗದಿರುವಂತ ಒಂದು ಶ್ರೇಷ್ಠ ಸೌಭಾಗ್ಯ ದೇವರು ನಮಗೆ ಕೊಟ್ಟಿದ್ದಾನೆ. ಯಾವ ಸೌಭಾಗ್ಯ ಗೊತ್ತು? ಆತನ ಬಾಧೆಗಳಲ್ಲಿ ಪಾಲ್ಗಾರಾಗತಕ್ಕಂತ ಒಂದು ಸೌಭಾಗ್ಯ ದೇವರು ಕೊಟ್ಟಿದ್ದಾನೆ. ಬೈಬಲ್ ಹೇಳ್ತದೆ, ಆತನ ಬಾಧೆಗಳಲ್ಲಿ ಪಾಲ್ಗಾರಾಗುವವರು ಆತನ ಮಹಿಮೆಯಲ್ಲಿ ಪಾಲ್ಗಾರಾಗ್ತಾರೆ. ಇವತ್ತು ಯೇಸುವಿನ ನಾಮದ ನಿಮಿತ್ತವಾಗಿ ಜನ ನಮ್ಮ ಮೇಲೆ ಸುಳ್ಳು ಮಾತುಗಳನ್ನ ತಪ್ಪಾಗಿ ಹೊರಿಸಿದಾಗ, ಆ ಪ್ರತಿಕೂಲದ ಮಧ್ಯದಲ್ಲಿ ನನ್ನ ಬಾಯ ಮಾತು ಏನು ಗೊತ್ತಾ? ನಗಬೇಕು, ಸಂತೋಷ ಪಡಬೇಕು, ನಾವು ಆನಂದ ಪಡಬೇಕು. ಇವತ್ತು ಅನೇಕ ದೇವರ ಮಕ್ಕಳು ಯಾಕೆ ಗೊತ್ತಾ ಸಂತೋಷ ಪಡಕ್ ಆಗ್ತಾ ಇಲ್ಲ? ಕ್ರಿಸ್ತನಲ್ಲಿ ಅವರು ಸತ್ತಿಲ್ಲ. ನನ್ನದು, ನಾನು ಯಾರು ಗೊತ್ತಾ? ಇದು ಬಂದ್ರೆ ಯಾರಾದ್ರೂ ನಿಮ್ಮ ವಿರುದ್ಧವಾಗಿ ಮಾತಾಡಿದ್ರೆ ಫಸ್ಟು ಏಸಪ್ಪ ಬರಲ್ಲ, ನನ್ನ ಕೆಪಾಸಿಟಿ ಏನು ಗೊತ್ತಾ? ನನ್ನ ಬ್ಯಾಕ್ಗ್ರೌಂಡ್ ಏನು ಗೊತ್ತಾ? ನಂದು ಇನ್ನೊಂದು ಮುಖ ಏನು ಗೊತ್ತಾ? ಆಗ್ಲೇ ಅರ್ಥ ಮಾಡ್ಕೋಬೇಕು, ಇದು ಪ್ರತಿಫಲದ ಕ್ಯಾಂಡಿಡೇಟ್ ಅಲ್ಲ. ಇದು ಬರೋ ಪ್ರತಿಫಲವನ್ನು ನಷ್ಟಪಡಿಸ್ಕೊಳ್ಳೋ ವ್ಯಕ್ತಿ ಇವರು. ಕಾರಣ ಏನು ಗೊತ್ತ? ಕ್ರಿಸ್ತನ ನಾಮದ ನಿಮಿತ್ತವಾಗಿ ಬಾಧೆಗಳು ಬಂದಾಗ ನೀನು ಸಂತೋಷ ಯಾವಾಗ ಪಡ್ತೀಯ ಗೊತ್ತ? ಕ್ರಿಸ್ತನಲ್ಲಿ ನೀನು ಶಿಲುಬೆಗೆ ಹಾಕಿಸ್ಕೊಂಡಾಗ, ಕ್ರಿಸ್ತನಲ್ಲಿ ಪಾಪದ ಪಾಲಿಗೆ ಸತ್ತು ಹೂಣಲ್ಪಟ್ಟು ಕ್ರಿಸ್ತನಲ್ಲಿ ನೀನು ಎದ್ದು ಬಂದಾಗ, ಕ್ರಿಸ್ತನಲ್ಲಿ ನೀನು ಸಂತೋಷ ಪಡ್ತೀಯ. ಪ್ರತಿಕೂಲ ಬಂದಾಗ ನಾನೇನಾದ್ರೂ ಮಾಡ್ಬಿಡ್ತೀನಿ, ನಾನು ಬಿಡಲ್ಲ. ಯಾಕೆ ಗೊತ್ತಾ ಸರ್? ನೀನು ಇನ್ನ ಸತ್ತಿಲ್ಲ ಲೋಕದ ಪಾಲಿಗೆ. ಯಾರು ಸ್ತೋತ್ರ ಹೇಳಲಿಲ್ಲ ಸೆಕೆಂಡ್ ಸರ್ವಿಸ್. ಒಬ್ಬನು ಕ್ರಿಸ್ತನಲ್ಲಿ ಸಂತೋಷ ಪಡಬೇಕಾದ್ರೆ ಅವನು ಕ್ರಿಸ್ತನಲ್ಲಿ ಜೀವಿಸ್ತಾ ಇರಬೇಕು. ಅದರಿಂದ ನಾವು ಆಡ್ತೇವೆ, ಕ್ರಿಸ್ತನಲ್ಲಿ ಜೀವಿಸುವೆ. ನನಗೆ
ಜಯ ಜಯ ಮುಂದೆ ಬಿಟ್ಬಿಟ್ರಿ. ಮುಂದಿನ ಪದ ನನಗೆ ಎಂದೆಂದಿಗೂ. ಯಾರಿಗೆ? ಯಾರಿಗೆ? ಗಟ್ಟಿಯಾಗಿ ಹೇಳ್ರಿ, ಯಾರಿಗೆ? ಕ್ರಿಸ್ತನಲ್ಲಿ ಜೀವಿಸೋರಾಗಿದ್ರೆ ಹೇಳ್ರಿ, ಯಾರಿಗೆ? ಕ್ರಿಸ್ತನಲ್ಲಿ ಜೀವಿಸೋನಿಗೆ ಎಂದೆಂದಿಗೂ ಜಯ, ಕ್ರಿಸ್ತನಲ್ಲಿ ಜೀವಿಸೋನಿಗೆ ಎಂದೆಂದಿಗೂ ಸಂತೋಷ, ಕ್ರಿಸ್ತನಲ್ಲಿ ಜೀವಿಸುವವನಿಗೆ ಎಂದೆಂದಿಗೂ ಪ್ರತಿಫಲ, ಕ್ರಿಸ್ತನಲ್ಲಿ ಜೀವಿಸುವವನಿಗೆ ಅವನಿಗೆ ಎಂದೆಂದಿಗೂ ಜೀವದ ಜಯಮಾಲೆ ಅವನಿಗಿರುವಂತದ್ದಾಗಿರುತ್ತೆ. ಹಾಗಾದ್ರೆ ಇವತ್ತು ದೇವ್ರ ಮಕ್ಕಳು ಗಮನಿಸಿ, ಪ್ರತಿಕೂಲಗಳು ಬಂದಾಗ ವಾಕ್ಯ ಹೇಳೋ ಪ್ರಕಾರ ನೀನು ಸಂತೋಷ ಪಡಬೇಕಾ? ಒಂದನೇದಾಗಿ ನಿನ್ನ ಜೀವಿತವನ್ನು ನೀನು ತಾಳೆ ಮಾಡಿಕೊಳ್ಬೇಕು. ಕ್ರಿಸ್ತನಲ್ಲಿ ನೀನು ಜೀವಿಸುತ್ತಾ ಇದೆಯಾ ಎಂಬುದಾಗಿ. ಕ್ರಿಸ್ತನಲ್ಲಿ ಯಾರು ಜೀವಿಸ್ತಾರೋ ಎಂತ ಪ್ರತಿಕೂಲಗಳೇ ಅವನ ಜೀವನದಲ್ಲಿ ಬರಲಿ, ಪ್ರತಿಕೂಲಗಳು ಕಂಡು ಭಯ ಪಡಲ್ಲ. ಅವನು ಹೇಳ್ತಾನೆ, ಇನ್ನ ಪ್ರತಿಕೂಲ ಬರಲಿ, ಇನ್ನ ನನ್ನ ವಿರುದ್ಧವಾಗಿ ಜನರು ಸುಳ್ಳು ಸುಳ್ಳು ಮಾತುಗಳನ್ನು ಹೊರಸಲಿ, ಇನ್ನ ಜನ ನನ್ನನ್ನು ಅವಮಾನ ಮಾಡಲಿ. ಯಾಕೆ ಅಂತಂದ್ರೆ ಅವರು ನನಗೆ ಪ್ರತಿಫಲವನ್ನು ಒಟ್ಟಾಗಿ ಸೇರಿಸ್ತಾ ಇದ್ದಾರೆ. ನಾನು ಅಲ್ಲಿಗೆ ಹೋದಾಗ ಒಂದು ಶ್ರೇಷ್ಠ ಪ್ರತಿಫಲದ ಒಡೆಯನಾಗಿ ಮಾರ್ಪಡುತ್ತೇನೆ ಎನ್ನುವಂತ ಅರಿವಿರೋದ್ರಿಂದ ಇವತ್ತು ನನ್ನನ್ನು ಕೇಳೋ ದೇವರ ಮಕ್ಕಳೇ, ಜನ ಯಾರಾದರೂ ನಿಮ್ಮ ವಿರುದ್ಧವಾಗಿ ಸುಳ್ಳು ಸುಳ್ಳು ಮಾತುಗಳನ್ನು ಹೇಳ್ತಾ ಇದ್ದಾರ, ಇವತ್ತು ನಾನು ಹೇಳ್ತೇನೆ, ನಗುತ್ತಾ ದೇವರಿಗೆ ಸ್ತೋತ್ರ ಹೇಳ್ರಿ. ಕಾರಣ ನಿಮಗೆ ಮಹಾ ಪ್ರತಿಫಲ ಇದೆ. ಹಾಗಾದ್ರೆ ಜನ ನಿಮ್ಮ ವಿರುದ್ಧವಾಗಿ ಸುಳ್ಳು ಸುಳ್ಳು ಮಾತುಗಳನ್ನು ನಿಮ್ಮ ಮೇಲೆ ತಪ್ಪಾಗಿ ಹೊರಿಸ್ರೆ ನೀವು ಏನ್ ಮಾಡಬೇಕು? ಬೈಬಲ್ ಅಲ್ಲಿ ನಾವು ಗಮನಿಸ್ತೇವೆ, ಸಂತೋಷ ಪಡ್ರಿ. ಪಕ್ಕದಲ್ಲಿರೋರಿಗೆ ಕೈ ಕೊಟ್ಟು ಹೇಳ್ರಿ, ಅದನ್ನ ನಗನಗ್ತಾ ಹೇಳ್ರಿ. ಪಕ್ಕದಲ್ಲಿರೋರಿಗೆ ಕೈ ಕೊಟ್ಟು ಹೇಳ್ರಿ, ಬೈಬೇಡ್ರಿ, ಕೋಪ ಮಾಡ್ಕೋಬೇಡ್ರಿ, ಮುಯಿ ತಿರ್ಸೋದಕ್ಕೆ ನಿಲ್ಲಬೇಡ್ರಿ, ಅವ್ರ ಬಗ್ಗೆ ಮಾತಾಡಕ್ ನಿಲ್ಲಬೇಡ್ರಿ. ಏನ್ ಮಾಡ್ಬೇಕು? ಗಟ್ಟಿಯಾಗಿ ಹೇಳ್ರಿ, ಏನ್ ಮಾಡ್ಬೇಕು? ಗಟ್ಟಿಯಾಗಿ ಹೇಳ್ರಿ, ಏನ್ ಮಾಡ್ಬೇಕು? ಸಂತೋಷ ಪಡಬೇಕು. ಎರಡನೇದಾಗಿ 1 ಪೇತ್ರ 2ನೇ ಅಧ್ಯಾಯದ 19ನೇ ವಚನವನ್ನ ನಾವು ಗಮನಿಸೋಣ. 1 ಪೇತ್ರ 2ನೇ ಅಧ್ಯಾಯದ 19ನೇ ವಚನ ನೋಡೋಣ. ಒಬ್ಬನು ಅನ್ಯಾಯವಾಗಿ ಬಾಧೆ ಪಡುವವನಾಗಿದ್ದು ದೇವರು ನೋಡುತ್ತಾನೆಂದು ಅರಿತು ಆ ಕಷ್ಟವನ್ನು ಸಹಿಸಿಕೊಂಡರೆ ಅದು ಶ್ಲಾಘ್ಯವಾಗಿದೆ. ಆ ಕಷ್ಟವನ್ನು ಸಹಿಸಿಕೊಂಡ್ರೆ ಇಟ್ ಈಸ್ ಅಪ್ರಿಶಿಯೇಷಬಲ್ ಎಂಬುದಾಗಿ ನಾವು ಗಮನಿಸ್ತೇವೆ. ಮುಂದಿನ ವಾಕ್ಯ ಹೇಳ್ತದೆ, ತಪ್ಪು ಮಾಡಿ ಗುದ್ದು ತಿನ್ನುವುದರಲ್ಲಿ ನೀವು ತಾಳ್ಮೆಯಿಂದ ಇದ್ದರೆ, ತಪ್ಪು ಮಾಡಿ ನೀವು ಗುದ್ದನ್ನು ತಿನ್ನುವುದರಲ್ಲಿ ತಾಳ್ಮೆಯಿಂದ ಇದ್ದರೆ ಅದರಿಂದೇನು ಕೀರ್ತಿ? ಅದರಿಂದ ಏನ್ ಕೀರ್ತಿ? ಆದರೆ ಒಳ್ಳೆಯದನ್ನು ಮಾಡಿ ಬಾಧೆ ಪಡುವುದರಲ್ಲಿ ನೀವು ತಾಳ್ಮೆಯಿಂದ ಇದ್ದರೆ ಅದು ದೇವರ ಮುಂದೆ ಶ್ಲಾಘ್ಯವಾಗಿದೆ. ದೇವರ ವಾಕ್ಯದಲ್ಲಿ ನಾವು ಗಮನಿಸ್ತೇವೆ, ತಪ್ಪು ಮಾಡಿ ಒಳ್ಳೆಯದಲ್ಲಿ ತಪ್ಪು ಮಾಡಿ ಏಟ್ ತಿಂದ್ರೆ ಅದರಿಂದ ಏನ್ ಕೀರ್ತಿ? ತಪ್ಪು ಮಾಡಿ ಏಟ್ ತಿಂತಾ ಇದ್ರೆ, ನಾನು ತಪ್ಪು ಮಾಡಿ ಒದೆ ತಿಂತಾ ಇದ್ದೀನಿ ದೇವರ ನಾಮದ ನಿಮಿತ್ತವಾಗಿ ಅಂದ್ರೆ ಅದರಿಂದ ಏನ್ ಹೊಗಳಿಕೆ? ನೀನ್ ತಪ್ಪು ಮಾಡ್ತಾ ಇದೆಯಾ, ನಿನಗೆ ಬಿತ್ತು ಗೂಸ ಅಂತ. ಯಾರು ಸ್ತೋತ್ರ ಹೇಳಿಲ್ಲ. ತಪ್ಪು ಮಾಡ್ದ ನಿನಗೆ ಏಟ್ ಬಿದ್ದೇ ಬೀಳುತ್ತೆ, ಫೈನ್ ಬಿದ್ದೇ ಬೀಳುತ್ತೆ. ತಪ್ಪು ಮಾಡ್ತಾ ಇದೆಯಾ, ಅದಕ್ಕೆ ಶಿಕ್ಷೆ ಇದೆ, ಅದರಿಂದ ಏನು ಕೀರ್ತಿ? ಕೆಲವರು ತಪ್ಪು ಮಾಡಿನೇ ಕೀರ್ತಿ ತಗೊಂತಾರೆ. ಕೆಲವರು ಹೇಳ್ತಾರೆ, ನಾನು ಸಿಗ್ನಲ್ ತಪ್ಸ್ಕೊ ಬಂದೆ, ಸಿಗ್ನಲ್ ತಪ್ಸ್ಕೊ ಬರ್ಬೇಕಾದ್ರೆ ಪೊಲೀಸಿಂದ ತಪ್ಸ್ಕೊಂಡು ಹೆಂಗ್ ಬಂದೆ ಗೊತ್ತಾ ಅಂತ. ಅದು ಅವ್ರ ಕೀರ್ತಿ. ಅದು ಪೊಲೀಸ ಕೈಗೆ ಸಿಕ್ಕಾಕೊಂಡಿದ್ರೆ ಗೊತ್ತಿರೋದು. ನೀವು ಯಾರು ಸ್ತೋತ್ರ ಹೇಳಿಲ್ಲ. ಕೆಲವರು ತಪ್ಪು ಮಾಡಿ ಅದರಿಂದ ದೊಡ್ಡದು ಏನೋ ಸಾಧಿಸಂಗ್ ಮಾತಾಡ್ತಾರೆ. ಪೇತ್ರ ಕೇಳ್ತಾನೆ, ತಪ್ಪು ಮಾಡಿ ಯಾಕೋ ಕೀರ್ತಿ? ನಾನು ಒಂದು ಕಾಲದಲ್ಲಿ ಹೆಂಗಿದ್ದೆ ಗೊತ್ತಾ, ಹಂಗಾಯ್ತು ಹಿಂಗಾಯ್ತು, ಹಿಂಗ್ ಮಾಡಿದೆ, ಹಿಂಗ್ ಬಂದು ಹಂಗೆ. ಅಯ್ಯ, ತಪ್ಪು ಮಾಡಿ ಕೆಲವರು ಕಿರೀಟ ತಗೊಂತಾರೆ. ನೀವಲ್ಲ, ನೀವು ಸ್ತೋತ್ರ ಹೇಳ್ರಿ. ಅದು ಲೋಕಕ್ಕೆ ಪ್ರಶಂಸೆ. ತಪ್ಪು ಕಾರ್ಯಗಳನ್ನು ಮಾಡಿ, ನಾನು ಲೇಟಾಗಿ ಬಂದೆ, ಪಾಸ್ಟ್ ನೋಡ್ಲೇ ಇಲ್ಲ ಗೊತ್ತಾ, ಅದರಿಂದ ಏನು ಕೀರ್ತಿ? ನೀವು ಯಾರು ಸ್ತೋತ್ರ ಹೇಳಲಿಲ್ಲ. ಅದೇ ನೀನು ಜಲ್ದಿ ಬಂದು, ಇವತ್ತು ಜಲ್ದಿ ಬಂದು ದೇವರನ್ನ ಆರಾಧನೆ ಮಾಡಿದೆ, 5 ನಿಮಿಷ ಮುಂಚೆ ಬಂದು ದೇವ್ರ ಸಮ್ಮುಖದಲ್ಲಿ ಕುತ್ಕೊಂಡು ದೇವ್ರಿಗೆ ಸ್ತೋತ್ರ ಮಾಡಿದೆ, ಎಷ್ಟು ಸಂತೋಷ ಆಯ್ತು. ಇದಾ ಕೀರ್ತಿ, ಅದಾ ಕೀರ್ತಿ? ನೀವು ಹಿಂದೆ ಇರೋರ ಬಗ್ಗೆ ಎಲ್ಲ ಹೇಳಿದ್ದು, ಮುಂದೆ ಇರೋರ ಬಗ್ಗೆ ಹೇಳಿದ್ವಿ. ಸ್ತೋತ್ರ ಹೇಳ್ರಿ. ಕೆಲವರು ತಪ್ಪು ಮಾಡಿ ಕೀರ್ತಿಯನ್ನು ತಗೊಳಕ್ ನೋಡ್ತಾರೆ. ನಾನು ತಪ್ಪು ಮಾಡದೆ ಸಿಕ್ಕಾಕೊಂಡೇ ಇಲ್ಲ. ಪೇತ್ರ ಹೇಳ್ತಾನೆ, ಅದರಿಂದ ಏನು ಕೀರ್ತಿ ತಗೊಂತೀರಪ್ಪ?
ಆದ್ರೆ ಬೈಬಲ್ ಹೇಳ್ತದೆ ಒಬ್ಬನು ಅನ್ಯಾಯವಾಗಿ ಬಾಧೆ ಪಡುವವನಾಗಿದ್ದು. ಅದರ ಅರ್ಥ ಏನು? ಅವನು ತಪ್ಪೇ ಮಾಡಿಲ್ಲ, ಅವನ್ಗೆ ಅದಕ್ಕೆ ಮೇಲೆ ಹೊಣೆನೇ ಅಲ್ಲ. ಆದ್ರೆ ಅವನ ಮೇಲೆ ಯಾರೋ ಬಂದು ಅನ್ಯಾಯವಾಗಿ ತಪ್ಪು ಹೊರಿಸಿದ್ರು. ಅವನು ಮಾಡಿಲ್ಲ, ಆದ್ರೆ ನೀನ್ ಮಾಡದೆ. ಅವನು ಇದ್ದಿಲ್ಲ, ಅಲ್ಲೇ ನೀನ್ ಇದ್ದೆ. ಅವನು ಆ ಸನ್ನಿವೇಶಕ್ಕೆ ಅವನು ಒಳಪಡೋ ವ್ಯಕ್ತಿ ಇಲ್ಲ, ಆದ್ರೆ ಅವನು ಎಳ್ಕೊಂಡು ಬಂದ ಸನ್ನಿವೇಶಕ್ಕೆ ನಿಲ್ಲಿಸ್ತಾರೆ. ಬೈಬಲ್ ಹೇಳ್ತದೆ, ಅಂತ ಒಂದು ಸನ್ನಿವೇಶಗಳು ಏನಾದ್ರೂ ನಿಮ್ ಜೀವನದಲ್ಲಿ ಬಂದ್ರೆ, ನಿನ್ನಿಂದನೇ ನನ್ನ ಕುಟುಂಬ ಹಾಳಾಗೋಯ್ತು, ನಿನ್ನಿಂದನೇ ನನ್ನ ಮನೆ ಒಡೆದೋಯ್ತು, ನಿನ್ನಿಂದನೇ ನನ್ನ ಮಕ್ಕಳು ಹಾಳಾಗೋದ್ರು, ನಿನ್ನಿಂದನೇ ನನ್ನ ಜೀವನ ಮುಗಿದೋಯ್ತು, ನೀನು 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 ಅಂತ ನೀನು ಕಾರಣ ಅಲ್ಲದಿರುವಂತ ಅನೇಕ ವಿಷಯಗಳಿಗೆ ನಿನ್ನ ಮೇಲೆ ಜನ ಏನಾದ್ರೂ ಅನ್ಯಾಯವಾಗಿ ನಿನ್ನ ಮೇಲೆ ತಪ್ಪು ಹೊರಿಸಿ, ಭಾರ ಹೊರಿಸಿ, ಅದರಿಂದ ಏನಾದ್ರೂ ಬಾಧೆ ಪಡ್ತಾ ಇದೀಯಾ? ಬೈಬಲ್ ಅಲ್ಲಿ ಸುಂದರವಾದಂತ ಒಂದು ಪದ ಹೇಳುತ್ತೆ, ಏನಂದ್ರೆ ನೀನು ಅನ್ಯಾಯವಾಗಿ ನೀನು ಮಾಡದಿರೋ ಕಾರ್ಯವನ್ನ ಜನ ನಿನ್ನ ಮೇಲೆ ಹೊರಿಸಿ, ಅವರು ಇವತ್ತು ನಿನ್ನನ್ನ ತಪ್ಪಿಗಸ್ತನೆಂದು ನಿನ್ನನ್ನು ಬಿಂಬಿಸಿ, ನಿನ್ನ ಕುಟುಂಬದ ಮಧ್ಯದಲ್ಲಿ, ನಿನ್ನ ಸಭೆಯ ಮಧ್ಯದಲ್ಲಿ, ನಿನ್ನ ಸೇವೆಯ ಮಧ್ಯದಲ್ಲಿ, ನಿನ್ನ ಕೆಲಸ ಮಾಡೋ ಜಾಗದಲ್ಲಿ, ಒಂದು ಪಕ್ಷ ನೀನು ಬಿಸ್ನೆಸ್ ಮಾಡೋ ಮಂಡಲಗಳಲ್ಲಿ ನಿನ್ನ ಮೇಲೆ ಅನ್ಯಾಯವಾಗಿ ತಪ್ಪನ್ನು ಹೊರಿಸಿ, ಇವತ್ತು ಅದರ ಕುರಿತಾಗಿ ನೀನು ಬಾಧೆ ಪಡ್ತಾ ಇದೆಯೋ? ದೇವರ ವಾಕ್ಯ ಸುಂದರವಾದಂಥ ಒಂದು ಪದ ಹೇಳುತ್ತೆ, ಏನು ಗೊತ್ತೆ? ನಿನ್ನ ಬಾಯಲ್ಲಿ ಒಂದು ಪದ ಇರಬೇಕು. ಏನು ಪದ ಗೊತ್ತೆ? ದೇವರು ಎಲ್ಲವನ್ನ ನೋಡ್ತಾ ಇದ್ದಾನೆ. ಇಂಥ ಒಂದು ಸಂದರ್ಭದಲ್ಲಿ ನೀನು ಹಾದು ಹೋಗ್ಬೇಕಾದ್ರೆ ವಿಶ್ವಾಸಿಗಳು ನೀನು ಯುದ್ಧ ಮಾಡೋ ಅವಶ್ಯಕತೆ ಇಲ್ಲ, ವಿಶ್ವಾಸಿಗಳು ನೀನು ಹೋರಾಟ ಮಾಡೋ ಅವಶ್ಯಕತೆ ಇಲ್ಲ, ನೀನು ರೈಟ್ ಅಂತ ಪ್ರೂವ್ ಮಾಡೋ ಅವಶ್ಯಕತೆ ಇಲ್ಲ. ನಿನಗಿರ್ಬೇಕಾದಂತ ಒಂದು ನಂಬಿಕೆ, ನಿನಗಿರ್ಬೇಕಾದಂತ ಒಂದು ಅರಿವು ಏನು ಗೊತ್ತೇ? ದೇವರು ಎಲ್ಲವನ್ನ ನೋಡ್ತಾ ಇದ್ದಾನೆ. ಆ ಪದ ಎಷ್ಟು ಸ್ಟ್ರಾಂಗ್ ಇದೆ ಗೊತ್ತೇ? ಗಾಡ್ ಸೀಸ್ ಎವ್ರಿಥಿಂಗ್. ನನ್ನ ದೇವರ ಕಣ್ಣಿಗೆ ಮರೆಯಾಗೋದು ಒಂದು ಇಲ್ಲ. ಗಂಡನ ಕಣ್ಣಿಗೆ ಮರೆಯಾಗಿರ್ಬೋದು, ತಂದೆ ತಾಯಿಗಳ ಕಣ್ಣಿಗೆ ಮರೆಯಾಗಿರ್ಬೋದು, ಅಣ್ಣ ತಮ್ಮಂದ್ರ ಕಣ್ಣಿಗೆ ಮರೆಯಾಗಿರ್ಬೋದು, ಅಕ್ಕ ತಂಗಿರ ಕಣ್ಣಿಗೆ ಮರೆಯಾಗಿರ್ಬೋದು, ಒಂದು ಪಕ್ಷ ಪಾಸ್ಟರ್ ಕಣ್ಣಿಗೆ ಮರೆಯಾಗಿರ್ಬೋದು. ಆದರೆ ನನ್ನ ದೇವರು ಎಲ್ಲವನ್ನು ನೋಡುವ ದೇವರಾಗಿದ್ದಾನೆ. ಅದರಿಂದಲೇ ದೇವರ ವಾಕ್ಯ ನಮಗೆ ತಿಳಿಸಿಕೊಡುತ್ತೆ, ಜನ ನಿನ್ನ ವಿರುದ್ಧವಾಗಿ ಅನ್ಯಾಯವಾಗಿ ಇವತ್ತು ಬಾಧೆಗಳನ್ನ, ಭಾರಗಳನ್ನ, ತಪ್ಪುಗಳನ್ನ ನಿನ್ನ ಮೇಲೆ ಹೊರಿಸಿ ಇವತ್ತು ನಿನ್ನನ್ನು ತಪ್ಪಿಗಸ್ತನೆಂದು ಬಿಂಬಿಸ್ತಾ ಇದ್ರೆ, ಆ ಸಮಯದಲ್ಲಿ ನೀನು ಏನ್ ಮಾಡಬೇಕು? ಒಂದೇ ಒಂದು ಪದ, ದೇವರು ನೋಡ್ತಾ ಇದ್ದಾನೆ. ಹಾಗಾರಳ ಜೀವಿತದಲ್ಲಿ ಸಾರಳು ಅಬ್ರಾಮನ ಕುಟುಂಬಕ್ಕೆ ಸ್ವಾಗತ ಮಾಡಿದ್ಲು. ಹಾಗಾರಳು ಬಯಸಿದಲ್ಲ, ಸಾರಳು ಇನ್ವೈಟ್ ಮಾಡಿದ್ದು. ಸಾರಳು ಇನ್ವೈಟ್ ಮಾಡಿ ಅಬ್ರಾಮನ ಮೂಲಕ ಹಾಗಾರಗಳಿಗೆ ಒಂದು ಕೂಸುಂಟಾಯಿತು. ಬಹಳ ಸಂತೋಷ. ಸಾರಳು ಹೇಳಿದ್ಲು, ಮಗು ಜನಿಸಿದಾಗ ನನ್ನ ತೊಡೆ ಮೇಲೆ ಆ ಮಗುವನ್ನ ಎತ್ಕೊಳ್ತೀನಿ, ವೆಲ್ಕಮ್, ಸ್ವಾಗತ. ಹಾಗಾರಳು ಸಂತೋಷ ಪಟ್ಲು. ಈಕೆ ಏನು ಮಾಡಲಿಲ್ಲ, ಮಗು ಗರ್ಭ ಧರಿಸಲು, ಮಗು ಬೆಳೀತು ಸಂತೋಷವಾಗಿ. ಬೈಬಲ್ ಹೇಳ್ತದೆ, ಹಾಗಾರಳು ಸಂತೋಷವಾಗಿರೋದನ್ನ ಸಾರಳು ನೋಡಕ್ ಆಗ್ಲಿಲ್ಲ. ಬೈಬಲ್ ಹೇಳ್ತದೆ, ಆಕೆಯನ್ನ ಹಿಂಸಿಸಿದ್ಲು, ಆಕೆಯನ್ನ ಚಿತ್ರ ಹಿಂಸೆ ಪಡಿಸ್ಲು, ಆಕೆ ಪ್ರಾಣಕ್ಕೆ ಹಾನಿ ಬರಂಗ್ ಮಾಡಿದ್ಲು. ನಾನು ಕೇಳ್ತೀನಿ, ಸಾರಾ ಕರೆದಿದ್ ನೀನ್ ತಾನೆ, ಅವಕಾಶ ಕೊಟ್ಟಿದ್ ನೀನ್ ತಾನೆ, ನನ್ನ ವಿಷಯದಲ್ಲಿ ಒಳ್ಳೇದು ಮಾತಾಡಿದ್ ನೀನ್ ತಾನೆ, ನನ್ನ ಕುರಿತಾಗಿ, ಭವಿಷ್ಯದ ಕುರಿತಾಗಿ ಒಳ್ಳೇದನ್ನ ಕಂಡವಳು ನೀನ್ ತಾನೆ, ನೀನ್ ಬಯಸಿದ ಆಶೀರ್ವಾದ ತಾನೇ ನನ್ನಲ್ಲಿ ಬರ್ತಾ ಇರೋದು, ನಿನ್ನ ಜೊತೆಯಲ್ಲಿ ತಾನೇ ನಾನು ನಿಂತಿರೋದು. ಆದ್ರೆ ಈಗ ಸಾರಳು ಏನ್ ಮಾಡ್ತಾ ಇದ್ದಾಳೆ? ಆಕೆನ ಹಿಂಸಿಸ್ತಾ ಇದ್ದಾಳೆ. ಅವಳು ಏನ್ ತಪ್ಪು ಮಾಡ್ಲಿಲ್ಲ, ಅವಳು ಕೇಳಲ್ಲ, ಅಬ್ರಹಾಮನ ಕುಟುಂಬದಲ್ಲಿ ನಾನೊಂದು ಪಾಲಾಗ್ತೀನಿ, ನಾನು ಸೇರಿಸ್ಕೊತ ಹಾಗಾರಳು ಕೇಳಲ್ಲ. ಇಲ್ಲ, ಎಲ್ಲ ಸಾರಳೆ ಮಾಡಿದ್ದು. ಕೈ ಹಿಡ್ದಿದ್ದು ಸಾರಳು, ಮೇಲೆತ್ತಿದ್ದು ಸಾರಳು, ನಡೆಸಿದ್ದು ಸಾರಳು, ಒಳ್ಳೆಯದನ್ನ ಬಯಸಿದ್ದು ಸಾರಳು, ಒಳ್ಳೆಯದನ್ನ ಆಗ್ರಹಿಸಿದ್ದು ಸಾರಳು. ಈಗ ಇದೇ ಸಾರಳದ ನಿಮಿತ್ತವಾಗಿ ಹಿಂಸೆಯನ್ನ, ಚಿತ್ರಹಿಂಸೆಯನ್ನು ಅನುಭವಿಸಿ ಆಕೆ ಓಡಿ ಹೋಗತಕ್ಕಂತ ಒಂದು ಪರಿಸ್ಥಿತಿ ಆಕೆ ಜೀವನದಲ್ಲಿ ಒದಗಿ ಬಂತು. ನಾನು ಒಂದು ಕಾರ್ಯ ಹೇಳ್ತೇನೆ,
ನಿನ್ನ ಒಳ್ಳೆತನವನ್ನ ಕಂಡವರೇ, ನಿನ್ನ ಕುರಿತಾಗಿ ಒಳ್ಳೆಯದನ್ನ ಬಯಸಿದವರೇ ಇವತ್ತು ನಿನ್ನ ಕುರಿತಾಗಿ ತಪ್ಪ ಆಪಾದನೆ ಹೊರಿಸ್ತಾ ಇದ್ರೆ ಅವರ ವಿರುದ್ಧವಾಗಿ ಯುದ್ಧ ಮಾಡಬೇಡ, ಮೌನವಾಗಿರು. ನಿನ್ನನ್ನು ಕೈ ಹಿಡಿದವರು, ನಿನ್ನ ಕುರಿತಾಗಿ ಒಳ್ಳೆಯದನ್ನ ಬಯಸಿದವರು, ನಿನ್ನ ಕುರಿತಾಗಿ ಒಳ್ಳೆಯದನ್ನ ಮಾತನಾಡಿದವರು ಇವತ್ತು ನಿನ್ನ ವಿರುದ್ಧವಾಗಿ ಯುದ್ಧ ಮಾಡ್ತಾ ಇದ್ದಾರ. ಇವತ್ತು ನಿನ್ನ ನಾಶನವನ್ನ ಬಯಸ್ತಾ ಇದ್ದಾರ. ಇವತ್ತು ನಿನ್ನ ಕುರಿತಾಗಿ ಅಪ್ರಚಾರವನ್ನ ಮಾಡ್ತಾ ಇದ್ದಾರ. ಇವತ್ತು ಅಂತ ಮಾತುಗಳು, ಅಂತ ಬಾಧೆಗಳು, ನಾನು ಇದು ಮಾಡಬಾರ್ದಾಗಿತ್ತು, ಇದು ನನಗೆ ಅನ್ಯಾಯವಾದದ್ದು, ಇದು ನನಗೆ ನ್ಯಾಯ ಸಂಭವಿಸಲಿಲ್ಲ, ಅನ್ಯಾಯವಾಗಿ ನಾನು ಕಷ್ಟಪಡ್ತಾ ಇದ್ದೀನಿ ಎಂದು ಯಾರಾದ್ರೂ ಚಿಂತೆ ಮಾಡೋರಿದ್ರೆ ಹಾಗರಳು ಆಕೆ ಸಾರಳನ್ನು ಬಿಟ್ಟು ಓಡಿ ಹೋದ್ಲು. ಓಡಿ ಹೋದಾಗ ದೂತನ ಪ್ರತ್ಯಕ್ಷನಾದನು. ಎಲ್ಲಿಂದ ಬರ್ತಾ ಇದೆಯಾ, ಎಲ್ಲಿಗೆ ಹೋಗ್ತಾ ಇದೆಯಾ, ಹೋಗು ವಾಪಸ್. ತಕ್ಷಣವಾಗಿ ಹಾಗರಳು ದೂತನ ಮಾತನ್ನು ಕೇಳಿದಾಗ ಆಕೆ ಒಂದು ಪದ ಹೇಳಿದ್ಲು, ಎಲೋಹಿ. ನನ್ನನ್ನು ಕಾಣುವ ಒಬ್ಬ ದೇವರಿದ್ದಾನೆ. ಸಾರಳ ವಿರುದ್ಧವಾಗಿ ಯುದ್ಧ ಮಾಡಕ್ ನನಗೆ ಬಲ ಇಲ್ಲ, ಸಾರಳ ವಿರುದ್ಧವಾಗಿ ಮಾತಾಡಕ್ ನನಗೆ ಶಕ್ತಿ ಇಲ್ಲ. ಆದ್ರೆ ಎಲ್ರೋಹಿ, ನನ್ನನ್ನು ಕಾಣುವ ಒಬ್ಬ ದೇವರಿದ್ದಾನೆ, ನನ್ನನ್ನು ಕಾಣುವ ಒಬ್ಬ ದೇವರಿದ್ದಾನೆ. ಆಕೆಗೆ ಹೇಳಬೇಕಾದ ಒಂದೇ ಒಂದು ಪದ, ನನ್ನ ಕಣ್ಣೀರು ಕಾಣುವ ಒಬ್ಬ ದೇವರಿದ್ದಾನೆ, ನನ್ನ ಸಂಕಟ ಕಾಣುವ ಒಬ್ಬ ದೇವರಿದ್ದಾನೆ, ನನ್ನ ವೇದನೆ ಕಾಣತಕ್ಕಂಥ ಒಬ್ಬ ದೇವರಿದ್ದಾನೆ, ನನ್ನ ಅಲದಾಟವನ್ನು ಕಾಣುವ ಒಬ್ಬ ದೇವರಿದ್ದಾನೆ, ನನ್ನ ಹಿಂಸೆಯನ್ನು ಕಾಣುವ ಒಬ್ಬ ದೇವರಿದ್ದಾನೆ, ನನ್ನ ವೇದನೆಯನ್ನು ಕಾಣುವ ಒಬ್ಬ ದೇವರಿದ್ದಾನೆ. ನಾನು ಮಾಡದಿರೋ ತಪ್ಪನ್ನ ಅನ್ಯಾಯವಾಗಿ ನನ್ನ ಮೇಲೆ ಹೊರಿಸಿದ್ದಾರೆ, ಆದ್ರೆ ನನ್ನನ್ನು ಕಾಣುವ ಒಬ್ಬ ದೇವರಿದ್ದಾನೆ. ಆಕೆ ನುಡಿಯೋದಕ್ಕೆ ಬೇರೆ ಏನು ಇಲ್ಲ, ಆಕೆ ನುಡಿಯೋದಕ್ಕಿರುವ ಒಂದೇ ಒಂದು ಪದ, ದೇವರು ನೋಡುತ್ತಾ ಇದ್ದಾನೆ. ಇವತ್ತು ಈ ವಿಕ್ಟರಿ ಸಭೆಯಲ್ಲಿ ಹೇಳ್ತೇನೆ, ನೀನು ಮಾಡದಿರೋ ತಪ್ಪನ್ನ ನೀನು ಮಾಡಿದೆ ಅಂತ ಜನ ನಿನ್ನ ಮೇಲೆ ಅನ್ಯಾಯವಾಗಿ ಹೊರಿಸಿದರೆ ನಿನ್ನ ಬಾಯಿಯಲ್ಲಿ ಬರಬೇಕಾದ ಒಂದೇ ಒಂದು ಪದ, ದೇವರು ನೋಡ್ತಾ ಇದ್ದಾನೆ. ಯೋಸೇಫನು ಪೋತಿಫರನ ಮನೆಗೆ ಹೋದಾಗ ಅವನು ಹುಡ್ದಾಗಿಂದ ಇದುವರೆಗೂ ಆಗದಿರೋ ಅಭಿವೃದ್ಧಿ ಒಂದು ಯೋಸೇಫನಿಂದ ಉಂಟಾಯಿತು. ಅವನ ಕೈ ಹಚ್ಚಿದ ಎಲ್ಲ ಕೆಲಸ ಆಶೀರ್ವಾದ, ಅವನು ಎಲ್ಲೇ ಹೋದ್ರು ಶುಭ, ಅವನು ಎಲ್ಲೇ ಹೋದ್ರು ಬೆಳವಣಿಗೆ. ಯೋಸೇಫನನ್ನು ನೋಡಿದ ಪೋತಿಫರ್ ಹೇಳಿದ, ತಗೋ ಇನ್ಮೇಲೆ ನೀನು ನನ್ನ ಮನೆ ಮೇಲೇನೆ ನೀನು ಅಧಿಕಾರಿ ಅಂತ ಹೇಳಿ ಟಾಪ್ ಪೊಸಿಷನ್ ತಂದ. ಯಾವಾಗ ಟಾಪ್ ಅಲ್ಲಿ ಬಂದು ಅದೇ ಪೋತಿಫರ್ನ ಹೆಂಡತಿಯಿಂದ ಈಗೋ ಇವನ ಮೇಲೆ ತಪ್ಪು ಆರೋಪಗಳು ಬಂತು, ಇವನು ಮಾಡದಿರುವ ತಪ್ಪನ್ನು ಇವನು ಮಾಡಿದೆ ಅಂತ ಹೇಳಿ ರೆಡ್ ಹೆಂಡ್ ಆಗಿ ಹಿಡಿದೆ ಅಂತ ಹೇಳಿ ಅಲ್ಲಿನ ಪೋತಿಫರ್ನ ಹೆಂಡತಿ ಅವನ ಮೇಲೆ ತಪ್ಪು ಆಪಾದನೆ ಹೊರಿಸಿ ಸೆರೆ ಮನೆಗೆ ಹಾಕಿದಾಗ ಯೋಸೇಫನಿಗೆ ಮಾತಾಡೋದಕ್ಕೆ ಪೋತಿಫರ್ನ ವಿರುದ್ಧವಾಗಿ ಮಾತಾಡಕ್ ಬಲ ಇಲ್ಲ. ಪೋತಿಫರ್ನ ವಿರುದ್ಧವಾಗಿ ಯುದ್ಧ ಮಾಡೋದಕ್ಕೆ ಜನ ಇಲ್ಲ. ಪೋತಿಫರ್ನ ವಿರುದ್ಧವಾಗಿ ನಾನು ನೀತಿ ಉಳ್ಳವನ ನ್ಯಾಯವಂತನು ಅಂತ ಹೇಳಿ ಮಾತಾಡೋದಕ್ಕೆ ಈಗ ಯೋಸೇಫನ ಪರ ಒಬ್ಬ ವಕೀಲರಿಲ್ಲ. ಆದ್ರೆ ಪೋತಿಫರ್ನ ಹೆಂಡತಿಗೆ ಯೋಸೇಫನ ಒಂದು ಪದ ಹೇಳಿದ, ಕಾಣುವ ದೇವರ ಮುಂದೆ ನಾನು ದೋಷ ಮಾಡಲ್ಲ. ಈಗ ನನ್ನ ಜೊತೆ ಯಾರು ಇಲ್ದಿರ್ಬೋದು, ಎಲ್ಲ ಒಬ್ಬ ದೇವರು ಕಾಣ್ತಾ ಇದ್ದಾನೆ. ಆ ದೇವರಿಗೆ ಮರಿಯಾಗಿ ನಾನು ತಪ್ಪು ಮಾಡಕ್ ಸಾಧ್ಯ ಇಲ್ಲ. ಯೋಸೇಫನು ಸ್ವಲ್ಪ ಕಾಲ ಅವನು ಮೌನವಾಗಿದ್ದ, ತೆಗೆದುಕೊಂಡೋಗಿ ಸೆರೆ ಮನೆಗೆ ಹಾಕಿದ್ರು. ಆದ್ರೆ ಎಲ್ಲವನ್ನು ಕಾಣುವ ದೇವರ ಮುಂದೆ ಯೋಸೇಫನು ನೀತಿವಂತನಾಗಿ ಮೌನವಾಗಿ ಆತನು ನಿಂತನು. ಎಲ್ಲವನ್ನು ಕಾಣುವ ದೇವರು ಸುಮ್ಮನಿರಲಿಲ್ಲ, ಎಲ್ಲವನ್ನು ಕಾಣುವ ದೇವರು ಪ್ರತಿಫಲ ಕೊಟ್ಟನು. ಯಾವ ರೀತಿ ಪ್ರತಿಫಲ ಕೊಟ್ಟನು? ಇದೇ ಪೋತಿಫರ್ನ ಅವನ ಹೆಂಡತಿ ಅವನ ಮುಂದೆ ಮಣಕಾಲ ಮಾಡಿಸತಕ್ಕಂತೆ ದೇವರು ಯೋಸೇಫನನ್ನ ಆ ದೇಶದಲ್ಲಿ ಉನ್ನತಕ್ಕೆ ದೇವರು ತಂದನು. ಇವತ್ತು ನಾನು ಒಂದು ಕಾರ್ಯ ಹೇಳ್ತೇನೆ, ಎಲ್ಲವನ್ನ ಕಾಣುವ ದೇವರು ಎಲ್ಲ ಸಮಯ ಮೌನವಾಗಿ ಇರೋದಿಲ್ಲ. ಎಲ್ಲವನ್ನು ಕಾಣುವ ದೇವರ ಮುಂಭಾಗದಲ್ಲಿ ಯಾರು ತಗ್ಗಿಸ್ತಾರೋ ಅವರನ್ನ ದೇವರು ತಕ್ಕ ಕಾಲದಲ್ಲಿ ದೇವರ ಮೇಲೆ ಎತ್ತುತ್ತಾನೆ. ಇವತ್ತು ಅನೇಕರು ಇದರ ಮಧ್ಯದಲ್ಲಿ ಇದ್ದೀರ. ಪಾಸ್ಟರ್, ಇವತ್ತು ನನ್ನ ಮೇಲಿರೋ ಆಪಾದನೆ ಅನ್ಯಾಯವಾಗಿ ನನ್ನ ಮೇಲೆ ಹೊರಿಸಿರೋದು ಪಾಸ್ಟರ್. ಈಗ ನನ್ನ ಮೇಲಿರೋ ಆಪಾದನೆ ಅನ್ಯಾಯವಾಗಿ ಜನ ನನ್ನ ಮೇಲೆ ಹೊರಿಸಿದ್ದು, ಸುಳ್ಳಾಗಿ ನಾನು ಇದನ್ನು ಅನುಭವಿಸ್ತಾ ಇದ್ದೀನಿ ಪಾಸ್ಟರ್. ಇವತ್ತು ನಿನ್ನ ಪ್ರತಿಕೂಲದ ಮಧ್ಯದಲ್ಲಿ ಏನ್ ಮಾತಾಡ್ಬೇಕು ಗೊತ್ತಾ? ಒಂದೇ ಒಂದು ಪದ, ಎಲ್ಲವನ್ನ ಕಾಣುವ ದೇವರು, ಎಲ್ಲವನ್ನ ಕಾಣುವ ದೇವರು, ಎಲ್ಲವನ್ನ ಕಾಣುವ ದೇವರು, ಎಲ್ಲವನ್ನ ದೇವರು ನೋಡುತ್ತಾ ಇದ್ದಾನೆ ಎಂದು ಅರ್ತು ನೀನು ಏನ್ ಮಾಡು,
ಕಷ್ಟವನ್ನ ಸಹಿಸಿಕೋ. ಅದರ ಅರ್ಥ ಏನು? ಸ್ವಲ್ಪ ಕಾಲ ಮಾತ್ರನೇ. ನನ್ನ ದೇವರು ನೋಡ್ತಾ ಇದ್ದಾನಂತ ಹೇಳಿ ನನ್ನ ದೇವರು ಮೌನವಾಗಿರೋದಿಲ್ಲ. ಆತನು ನಿನಗೆ ಪ್ರತಿಫಲ ಕೊಡೋದಕ್ಕಾಗಿ, ದೇವರು ನಿನಗಾಗಿ ಕ್ರಿಯೆ ಮಾಡೋದಕ್ಕಾಗಿ ಪ್ರಾರಂಭಿಸಿದಾಗ ನಿನ್ನ ವಿರುದ್ಧವಾಗಿ ಇಡೀ ಊರೇ ನಿನ್ನ ವಿರುದ್ಧವಾಗಿ ನಿಂತುಕೊಳ್ಳಲಿ, ಆದರೆ ಎಲ್ಲವನ್ನ ನೋಡುವ ದೇವರು ನಿನಗಾಗಿ ನಿಂತುಕೊಂಡ್ರೆ, ಇಡೀ ಊರೇ ನಿನ್ನ ವಿರುದ್ಧವಾಗಿ ನಿಂತುಕೊಂಡ್ರು ಆ ಊರಿನ ಮಧ್ಯದಲ್ಲಿ ನಿನಗಾಗಿ ಬೆಂಕಿಯನ್ನು ಇಳಿಸೋದಕ್ಕೆ ನನ್ನ ದೇವರು ಶಕ್ತನು. ಆ ಊರಿನ ಮಧ್ಯದಲ್ಲಿ ನಿನ್ನ ತಲೆಯನ್ನು ಎತ್ತೋದಕ್ಕೆ ನನ್ನ ದೇವರು ಶಕ್ತನು. ಆ ಊರಿನ ಮಧ್ಯದಲ್ಲಿ ನೀನು ಸೇವಿಸುವ ದೇವರು ಜೀವವುಳ್ಳ ದೇವರು ಎಂದು ಅನೇಕರ ಮುಂದೆ ಸಾಕ್ಷೀಕರಿಸತಕ್ಕಂತೆ ನಿನ್ನ ತಲೆಯನ್ನ ಎತ್ತೋದಕ್ಕೆ ನನ್ನ ದೇವರು ಶಕ್ತನು. ಅದು ನಂಬೋರು ಯಾರಾದ್ರಿದ್ರೆ ಅವರು ಮಾತ್ರ ಗಟ್ಟಿಯಾಗಿ ಆಮೇನ್ ಹೇಳಲಿ. ಸ್ವಲ್ಪ ಕಾಲ ಸಹಿಸ್ಕೋ. ಯುದ್ಧ ಮಾಡಕ್ ಹೋಗ್ಬೇಡ, ಗುಡುಗುಟ್ಟಕ್ ಹೋಗ್ಬೇಡ, ಪ್ರಶ್ನೆ ಮಾಡಕ್ ಹೋಗ್ಬೇಡ. ಸ್ವಲ್ಪ ಕಾಲ ಸಹಿಸಿಕೋ. ಅದರಿಂದಲೇ ದೇವರ ವಚನ ನಮಗೆ ತಿಳಿಸಿಕೊಡುತ್ತದೆ, ಅನ್ಯಾಯವಾದದ್ದು ಜನರು ನಿನ್ನ ಮೇಲೆ ತಪ್ಪಾಗಿ ಹೊರಿಸಿದಾಗ ಒಂದೇ ಒಂದು ಮಾತು ನಿಮ್ಮ ಬಾಯಿಂದ ಬರಬೇಕಾದದ್ದು, ದೇವರು ಎಲ್ಲವನ್ನ ನೋಡ್ತಾನೆ. ಯಾರು ನೋಡ್ತಾರೆ? ಗಟ್ಟಿಯಾಗಿ ಹೇಳ್ರಿ, ಯಾರು ನೋಡ್ತಾರೆ? ಒಂದೇ ಒಂದು ಪದ, ದೇವರು ಎಲ್ಲವನ್ನ ನೋಡ್ತಾನೆ. ಮೂರನೇದಾಗಿ ಪ್ರತಿಕೂಲಗಳು ಬಂದಾಗ ನಾವು ಯಾವ ಮಾತುಗಳನ್ನು ಹಾಡಬಾರದು. ಕೆಲವೊಂದು ಪದಗಳನ್ನು ಆದಷ್ಟು ಬೇಗ ನಾನು ಹೇಳುತ್ತೇನೆ. ಮತ್ತಾಯ 15ನೇ ಅಧ್ಯಾಯದ 11ನೇ ವಚನ ನೋಡ್ರಿ. ಮತ್ತಾಯ 15ನೇ ಅಧ್ಯಾಯದ 11ನೇ ವಚನ. ಬಾಯೊಳಕ್ಕೆ ಹೋಗುವಂಥದ್ದು ಮನುಷ್ಯನನ್ನು ಒಲೆ ಮಾಡುವುದಿಲ್ಲ, ಬಾಯೊಳಗಿಂದ ಹೊರಡುವಂಥದ್ದೇ ಮನುಷ್ಯನನ್ನು ಒಲೆ ಮಾಡುವುದು. ಒಂದು ಪ್ರತಿಕೂಲ ಬಂದಾಗ ಹೊಲಸು ಮಾತಾಡಬಾರ್ದು. ಪ್ರತಿಕೂಲ ಬಂದಾಗ ಕೆಟ್ಟ ಮಾತಾಡಬಾರ್ದು. ಪ್ರತಿಕೂಲ ಬಂದಾಗ ಹೊಲಸು ಮಾತು, ಅಶುದ್ಧವಾದದ್ದು, ನಿನ್ನ ಬಾಯಿಯನ್ನು ಅಶುದ್ಧ ಮಾಡುವಂತ ಮಾತುಗಳನ್ನು ನೀನು ಆಡಬಾರ್ದು. ಎರಡನೇದಾಗಿ ಮತ್ತಾಯನ ಬರೆದ ಸುವಾರ್ತೆ 15ನೇ ಅಧ್ಯಾಯದ 18ನೇ ವಚನ ನೋಡ್ರಿ. 18ನೇ ವಚನ. ಆದರೆ ಬಾಯೊಳಗಿಂದ ಹೊರಡುವಂತವುಗಳು ಮನಸ್ಸಿನೊಳಗಿಂದ ಬರುತ್ತದೆ, ಇವೇ ಮನುಷ್ಯನನ್ನು ಒಲೆ ಮಾಡುವುದು. ಹೇಗೆಂದರೆ ಮನಸ್ಸಿನೊಳಗಿಂದ ಕೆಟ್ಟ ಆಲೋಚನೆ, ಕೊಲೆ, ಆಧಾರ, ಸೂಳೆಗಾರಿಕೆ, ಕಳ್ಳತನ, ಸುಳ್ಳು ಸಾಕ್ಷಿ, ಬೈಗಳು ಹೊರಟು ಬರುತ್ತದೆ. ಮನುಷ್ಯನನ್ನು ಕೆಡಿಸುವಂತವುಗಳು ಇವೆ. ಎರಡನೇದಾಗಿ ನಿನ್ನನ್ನು ಕೆಡಿಸುವಂತ ಮಾತುಗಳನ್ನು ಆಡಬಾರದು. ಕೆಲವರು ಅವರು ಆಡುವ ಮಾತುಗಳಿಂದಲೇ ಅವರು ಕೆಟ್ಟೋಗ್ತಾರೆ. ಮೂರನೇದಾಗಿ ಜ್ಞಾನೋಕ್ತಿಗಳ 12ನೇ ಅಧ್ಯಾಯದ 18ನೇ ವಚನ. ಕತ್ತಿ ತಿವಿದ ಹಾಗೆ ದುಡುಕಿ ಮಾತಾಡುವವರುಂಟು, ಮತಿವಂತರ ಮಾತೆ ಮದ್ದು. ಪ್ರತಿಕೂಲಗಳು ಬಂದಾಗ ಮತ್ತೊಬ್ಬರನ್ನ ಚುಚ್ಚೋದಾಗ್ಲಿ, ನಿನ್ನನ್ನೇ ನೀನು ಚುಚ್ಚಿಕೊಳ್ಳುವಂತ ಮಾತುಗಳನ್ನ ಆಡಬಾರ್ದು. ಅದರ ಅರ್ಥ ಏನು? ಕೆಲವರು ಪ್ರತಿಕೂಲ ಬಂದ್ರೆ ಸಾಕು ಒಂದು ಡೈಲಾಗ್ ಹೊಡಿತಾರೆ, ಸತ್ರೆ ಸಾಕು ಏನು ಕುಳಿಬೇಕು ಅಂತ. ಪ್ರತಿಕೂಲ ಬಂದಾಗ ನಿನಗಾಗಲಿ ಮತ್ತೊಬ್ಬರಿಗಾಗಲಿ ಕೇಡನ್ನು ಉಂಟು ಮಾಡಿಕೊಳ್ಳತಕ್ಕಂತ ಮಾತನ್ನ ಆಡಬಾರದು. ಮೂರನೇದಾಗಿ, 4ನೇದಾಗಿ ಜ್ಞಾನೋಕ್ತಿಗಳು 16-18. ಜ್ಞಾನೋಕ್ತಿಗಳ 16. ಗರ್ವದಿಂದ ಭಂಗ, ಉಬ್ಬಿನಿಂದ ದೊಬ್ಬು. ಮುಂದಿನ ಪದ, ಸೊಕ್ಕಿನವರ ಸಂಗಡ ಸೂರಿಯನ್ನು ಹಂಚಿಕೊಳ್ಳುವುದಕ್ಕಿಂತಲೂ ದೀನರ ಸಂಗಡ ದೈನ್ಯದಿಂದಿರುವುದು ವಾಸಿ. ಜ್ಞಾನೋಕ್ತಿಗಳ 16-28 ನಾವು ಗಮನಿಸ್ತೇವೆ. ಹಲ್ಲೆಲೂಯಾ. ಪ್ರತಿಕೂಲಗಳು ಬಂದಾಗ ಐ ಆಮ್ ಸಂಬಡಿ ಅಂತ ಹೇಳಿ ನೀನು ಅಹಂಕಾರ ಪಡೋದಕ್ಕೆ ಅಹಂಕಾರದ ಪದಗಳನ್ನು ಆಡಬಾರದು. ದೇವ್ರು ಏನ್ ಮಾಡ್ಬಿಟ್ಟ? ದೇವ್ರು ಎಲ್ಲಿದ್ದಾನೆ? ದೇವ್ರು ಇದ್ದಿದ್ರೆ ಆಗಿರೋದಾ? ಅಹಂಕಾರದ ಮಾತುಗಳನ್ನು ಆಡಬಾರದು. ದೇವರ ವಾಕ್ಯದಲ್ಲಿ ಮುಂದಿನ ಪದ ನಾವು ಈ ರೀತಿಯಾಗಿ ಗಮನಿಸ್ತೇವೆ, ಅಹಂಕಾರದ ಪದಗಳನ್ನು ಆಡಿ ನೀನು ಅಹಂಕಾರಿಗಳ ಪಕ್ಷದಲ್ಲಿ ನಿಲ್ಲಬಾರದು. ಕಾರಣ ಅಹಂಕಾರಿಗಳನ್ನ ದೇವರು ಎದುರಿಸ್ತಾನೆ. 5ನೇದಾಗಿ ಯಾಕೋಬ 1ನೇ ಅಧ್ಯಾಯದ 14ನೇ ವಾಕ್ಯ. ಆದರೆ ಪ್ರತಿಯೊಬ್ಬನು ತನ್ನಲ್ಲಿರುವ ಆಶಾಪಾಶದಿಂದ ಎಳೆಯಲ್ಪಟ್ಟು ಮರಳುಗೊಂಡವನಾಗಿ ಪ್ರೇರೇಪಿಸಲ್ಪಡುತ್ತಾನೆ, ಆಮೇಲೆ ಆಶೆಯು ಬಸುರಾಗಿ ಪಾಪವನ್ನ ಏರುತ್ತದೆ. ಬೈಬಲ್ ಅಲ್ಲಿ ಗಮನಿಸ್ತೇವೆ, ಪ್ರತಿಕೂಲಗಳು ಬಂದಾಗ
ಮರಣಕ್ಕೆ ದಾರಿ ಮಾಡಿಕೊಡುವ ಮಾತುಗಳನ್ನು ಆಡಬಾರದು. ಪ್ರತಿಕೂಲಗಳು ಬಂದಾಗ ಮರಣಕ್ಕಾಗಲಿ ಶಾಪಕ್ಕಾಗಲಿ ಸೈತಾನನಿಗಾಗಲಿ ದಾರಿ ಮಾಡಿಕೊಡುವ ಮಾತುಗಳನ್ನ ಎಂದಿಗೂ ಆಡಬಾರದು. ಒಂದು ಸಾರಿ ಎಲೀಷನ್ ಹೇಳ್ತಾನೆ, ನಾಳೆ ಈ ಹೊತ್ತಿಗೆ ಈಗೋ ದೇವರ ಅದ್ಭುತ ಮಾಡ್ತಾನೆ. ತಕ್ಷಣ ಅರಸನ ಹಸ್ತಕ್ಕನ್ನು ಹೇಳ್ದ, ಆಕಾಶದ ದ್ವಾರಗಳನ್ನು ತೆರೆದ್ರು ಸಹ ದೇವರು ಏನ್ ಮಾಡಕ್ಕಾಗಲ್ಲ, ಆತನು ಈ ಕಾರ್ಯವನ್ನ ಮಾಡಕ್ಕಾಗಲ್ಲ. ತಕ್ಷಣ ಎಲೀಷನ್ ಒಂದು ಮಾತನ್ನ ತಾನು ಹೇಳ್ತಾನೆ, ನಾಳೆ ಹೇಗೋ ದೇವರು ಹೇಳಿದನ್ನ ಮಾಡೇ ಮಾಡ್ತಾನೆ, ಆದ್ರೆ ಕಾಣೋದಿಕ್ಕೆ ನೀನಿರಲ್ಲ. ಯಾಕೆ? ಅವನ್ ತನ್ನ ಮಾತಿನಿಂದಲೇ ಮರಣಕ್ಕೆ ದಾರಿ ಮಾಡಿಕೊಟ್ಟ. ಯೋಬ ಗವಿಗಳನ್ನು ತೆಗೆದುಕೊಂಡು ಆತನ ಮೈಯನ್ನ ಪರಿಸ್ತಾ ಇದ್ದಾನೆ, ಬೂದಿಯಲ್ಲಿ ಕುತ್ಕೊಂಡಿದ್ದಾನೆ. ಮೊಸರಲ್ಲಿ ಅವನ ಪಾದ ತೊಳಿಬೇಕಾದ್ರೆ ಹೆಂಡತಿಗೆ ಚೆನ್ನಾಗಿದ್ದ, ಆ ಸಿಂಹಾಸನದಲ್ಲಿ ಕೂತ್ಕೊಂಡಾಗ ಹೆಂಡತಿಗೆ ಚೆನ್ನಾಗಿದ್ದ. ಆದ್ರೆ ಯಾವಾಗ ಗವಿಗಳನ್ನು ತೆಗೆದುಕೊಂಡು ತನ್ನ ಮೈ ಪರಿಸ್ತಾ ಇದ್ದಾನೋ, ಹೆಂಡತಿ ಬಂದು ಹೇಳಿದ್ಲು, ದೇವ್ರನ್ನ ಶಪಿಸಿ ಸಾಯೋ ಅಂತ. ಬೈಬಲ್ ಪದ ಏನ್ ಹೇಳುತ್ತೆ ಗೊತ್ತಾ? ಮೂರ್ಖಳಂತೆ ನೀನು ಮಾತಾಡದೆ. ಅದರ ಅರ್ಥ ಏನ್ ಗೊತ್ತಾ? ಜ್ಞಾನಿಗಳು ಮಾತಾಡೋ ಮಾತಲ್ಲ ನೀನು ಮಾತಾಡಿದ್ದು, ದಡ್ರು ಮೂರ್ಖರು ಮಾತಾಡೋ ಮಾತು ನೀನು ಮಾತಾಡಿದೀಯಾ. ದೇವರಿಂದ ಒಳ್ಳೆಯದನ್ನ ಪಡ್ಕೊಳ್ಳೋಕೆ ಸಾಧ್ಯವಾದ್ರೆ ಕೆಟ್ಟದನ್ನ ಯಾಕೆ ನಾವು ಪಡ್ಕೊಳ್ಬಾರ್ದು? ಜ್ಞಾನಿಗಳ ಮಾತು ಅವರ ಬಾಯಿಯಲ್ಲಿ ದೇವರ ಮಹಿಮೆಗೆ ಮಾತುಗಳಾಗಿರುತ್ತೆ. ಮೂರ್ಖರ ಬಾಯಿಯಲ್ಲಿ ಯಾವಾಗಲೂ ಮರಣಕ್ಕುಳ್ಳಂತ ದಾರಿಯ ಮಾತುಗಳಾಗಿರುತ್ತೆ. ಬೈಬಲಲ್ಲಿ ಗಮನಿಸುತ್ತೇವೆ, ಯೋಬನ ಬಾಯಿಯಿಂದಾಗಲಿ ಅವನ ತುಟಿಯಿಂದಾಗಲಿ ಒಂದು ಪಾಪದ ಮಾತು ಹೊರಡಲಿಲ್ಲ. ನಾನು ಇನ್ನೊಂದು ಸಾರಿ ನಾನು ಹೇಳ್ತೇನೆ, ಪ್ರತಿಕೂಲ ಬಂದಾಗ ಮರಣಕ್ಕಾಗ್ಲಿ ಶಾಪಕ್ಕಾಗ್ಲಿ ಸೈತಾನನುಗುಳ್ಳಂತ ಮಾರ್ಗವನ್ನ ಎಂದಿಗೂ ತೆರೆದು ಬಿಡಬಾರದು. ಇನ್ನೊಂದು ಸಾರಿ 4 ಕಾರ್ಯ ಅತಿ ಬೇಗನೆ ಹೇಳ್ತಾನೆ. ಪ್ರತಿಕೂಲ ಬಂದಾಗ ಅಶುದ್ಧವಾದಂತ ಮಾತಾಡಬಾರ್ದು. ಪ್ರತಿಕೂಲ ಬಂದಾಗ ನಿನ್ನನ್ನು ಕೆಡಿಸುವಂತ, ನಿನ್ನ ನಂಬಿಕೆ, ನಿನ್ನ ಪ್ರಾರ್ಥನೆ, ನಿನ್ನ ಆರಾಧನೆಯನ್ನ ಕೆಡಿಸುವಂತ ಮಾತನಾಡಬಾರ್ದು. ಪ್ರತಿಕೂಲ ಬಂದಾಗ ನಿನ್ನನ್ನೇ ನೀನು ಚುಚ್ಚಿಕೊಳ್ಳುವ, ಇನ್ನೊಬ್ಬರನ್ನ ಚುಚ್ಚಿಕೊಳ್ಳುವಂತ ಮಾತನ್ನ ಆಡಬಾರ್ದು. ಪ್ರತಿಕೂಲ ಬಂದಾಗ ನಿನ್ನನ್ನು ಅಹಂಕಾರಿಗಳ ಗುಂಪಿಗೆ, ಕೆಡುಕರ ಗುಂಪಿಗೆ ನಿನ್ನನ್ನು ಸೇರಿಸುವ ಮಾತನ್ನ ಆಡಬಾರ್ದು. ಪ್ರತಿಕೂಲ ಬಂದಾಗ ಮರಣಕ್ಕೆ, ಸೈತಾನನಿಗೆ, ಶಾಪಕ್ಕೆ ದಾರಿ ಮಾಡಿಕೊಡುವ ಮಾತನ್ನ ನೀನು ಎಂದಿಗೂ ನೀನು ಆಡಬಾರದು. ಅದನ್ನು ಬಿಟ್ಟು ನೀನು ಏನ್ ಮಾಡಬೇಕು? ಪ್ರತಿಕೂಲ ಬಂದಾಗ 5 ಕಾರ್ಯಗಳನ್ನು ಆದಷ್ಟು ಬೇಗ ನಾನು ಹೇಳಿ ನಿಲ್ಲಿಸ್ಬಿಡ್ತೇನೆ. ಜ್ಞಾನೋಕ್ತಿಗಳ 15ನೇ ಅಧ್ಯಾಯದ 4ನೇ ವಾಕ್ಯ ಹೇಳುತ್ತದೆ. ಜ್ಞಾನೋಕ್ತಿಗಳ 15ನೇ ಅಧ್ಯಾಯದ 4ನೇ ವಾಕ್ಯ, ಸಂತೈಸುವ ನಾಲಿಗೆ ಜೀವ ವೃಕ್ಷವು, ಬಲತ್ಕರಿಸುವ ನಾಲಿಗೆ ಮನ ಮುರಿಯುವುದು. ಒಂದನೇದಾಗಿ ಪ್ರತಿಕೂಲ ಬಂದಾಗ ನಿನ್ನ ನಾಲಿಗೆ ಸಂತೈಸಬೇಕು. ಹೇಗೆ ಸಂತೈಸಬೇಕು? ನನ್ನ ಜೀವನದಲ್ಲಿ ನಡೆಯೋದೆಲ್ಲ ಒಳ್ಳೆಯದೇ. ಉತ್ತಮವಾದ ಉದಾಹರಣೆ ಪೌಲನನ್ನು ತೆಗೆದುಕೊಳ್ಳ್ರಿ. ಅವನು ಸೆರೆ ಮನೆಯಲ್ಲಿದ್ದಾನೆ. ರೋಮನ್ ಸರ್ಕಾರದ ಕತ್ತಿ ಅವನ ಕುತ್ತಿಗೆ ಇದೆ, ಮರಣದ ವಿಧಿಗಳು ಅವನ ಮುಂಭಾಗದಲ್ಲಿದೆ. ಆದ್ರೆ ಫಿಲಿಪ್ಪಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದ 4ನೇ ವಾಕ್ಯದಲ್ಲಿ ಸಭೆಗೆ ಏನ್ ಹೇಳ್ತಾನೆ ಗೊತ್ತಾ? ಸಂತೋಷಿಸಿರಿ. ನಾನು ತಿರುಗಿ ಹೇಳ್ತೇನೆ, ನೀವು ಕರ್ತನಲ್ಲಿ ಸಂತೋಷಿಸಿರಿ. ಪತ್ರಿಕೆಯನ್ನು ಬರಿಬೇಕಾದ್ರೆ ಯಾವ ರೀತಿ ಬರೀತೇನೆ ಗೊತ್ತಾ? ಕ್ರಿಸ್ತ ನಂಬಿಕೆ ನಿಮಿತ್ತವಾಗಿ ಸೆರೆಯಲ್ಲಿರುವಂತ ನಿಮ್ಮ ಸಹೋದರನಾದಂತ ಪೌಲನೆಂಬ ನಾನು ಈ ಪತ್ರಿಕೆಯನ್ನು ಫಿಲಿಪಿಯ ಸಭೆಗೆ ಬರುತ್ತಾ ಇದ್ದೇನೆ ಅಂತ ಅವನು ಸಂತೋಷವಾಗಿ ಬರೆಯುತ್ತಾ ಆತನು ಹೇಳ್ತಾ ಇದ್ದಾನೆ. ನಾನು ಸೆರೆ ಮನೆಯಲ್ಲಿದ್ರು ಹೊರಗಡೆ ಇರುವ ಸಭೆಗೆ ಏನ್ ಹೇಳ್ತೀನಿ ಗೊತ್ತಾ? ಸಂತೋಷ ಪಡ್ರಿ. ತಿರುಗಿ ಹೇಳ್ತೇನೆ, ಸಂತೋಷ ಪಡ್ರಿ. ಪ್ರತಿಕೂಲ ಬಂದಾಗ ನಿನ್ನ ಮಾತು ನಿನ್ನನ್ನೇ ನೀನು ಸಂತೈಸಿಕೊಳ್ಳೋದಾಗಿರ್ಬೇಕು, ಇತರನ್ನ ಸಂತೈಸಬೇಕು. ಅದರ ಅರ್ಥ ನಮ್ಮ ಭಾಷೆಯಲ್ಲಿ ಹೇಳಿದಾಗ ನಿನ್ನ ಬಾಯಿ ಹೇಳ್ಬೇಕು, ನಡೆಯೋದೆಲ್ಲ ಒಳ್ಳೆಯದೇ ಆಗಿರುತ್ತದೆ. ನನ್ನ ಜೀವನದಲ್ಲಿ ದೋಷವಾದದ್ದು ಒಂದು ಸಂಭವಿಸೋದಿಲ್ಲ, ನನ್ನ ಜೀವನದಲ್ಲಿ ಸಂಭವಿಸೋದೆಲ್ಲ ಒಳ್ಳೆಯದೇ. ಪ್ರತಿಕೂಲದಲ್ಲಿ ಆದೋಗ ನೀನು ನಿನ್ ಮಾತು ಕೇಳಿ ಇರೋರ್ ನಂಬಿಕೆನೆ ಕುಂದು ಹೋಗ್ಬಾರ್ದು. ನಾನು 5 ವರ್ಷದಿಂದ ಸಭೆಗೆ ಹೋಗ್ತಾ ಇದ್ದೀನಿ, ದೇವರು ಏನು ಮಾಡಿಲ್ಲ, ನಿನ್ನ ಜೀವನದಲ್ಲಿ ಏನಾದರೂ ಮಾಡ್ತಾನ, ಅವನು ಇನ್ಮೇಲೆ ಚರ್ಚೆಗೆ ಬರಲ್ಲ. ಪ್ರತಿಕೂಲದಲ್ಲಿ ಹಾದು ಹೋದಾಗ ನಿನ್ನ ನಾಲಿಗೆ
ಸಂತೈಸುವ ನಾಲಿಗೆ ಆಗಿದ್ರೆ ಅದು ಜೀವದ ವೃಕ್ಷ. ನಾನು ಪ್ರತಿಕೂಲದಲ್ಲಿ ಹೋಗ್ತಾ ಇದ್ದೀನಿ, ಆದ್ರೆ ನೀವು ಸಂತೋಷ ಪಡ್ರಿ. ಕಾರಣ ಕ್ರಿಸ್ತನ ನಿಮಿತ್ತ ಉಂಟಾದಂತ ಈ ಬಾಧೆಗಳಲ್ಲಿ ನಾನು ಸಂತೋಷ ಪಡ್ತಾ ಇದ್ದೀನಿ. ಯಾಕೆ ಸಂತೋಷ ಪಡಿಸ್ತಾ ಇದ್ದೀನಿ? ಈ ಕ್ರಿಸ್ತನ ಪ್ರೀತಿಯಿಂದ ನನ್ನನ್ನು ಅಗಲಿಸೋದಕ್ಕೆ ಮರಣಕ್ಕಾಗ್ಲಿ, ಕಟ್ಟಗಾಗ್ಲಿ, ವ್ಯಾಧಿಗಾಗ್ಲಿ, ದೂತನಿಗಾಗ್ಲಿ, ದುರಾತ್ಮನಿಗಾಗ್ಲಿ ಎಂದಿಗೂ ಸಾಧ್ಯ ಇಲ್ಲ. ಯಾಕಂದ್ರೆ ನನ್ನನ್ನು ಪ್ರೀತಿಸಿದ ಆತನ ಮೂಲಕ ಈಗ ನಾನು ಅನುಭವಿಸುತ್ತಿರುವ ಎಲ್ಲ ಪ್ರತಿಕೂಲಗಳಲ್ಲಿ ನಾನು ಜಯಶಾಲಿಯಾಗಿದ್ದೇನೆ. ಕಾರಣವೇನು? ಪ್ರತಿಕೂಲ ಬಂದಾಗ ನಾನು ಇನ್ನೊಬ್ಬರ ನಡುವೆ ನಂಬಿಕೆಯನ್ನು ಕೆಡವಿ ಹಾಕತಕ್ಕಂತ ಮಾತಾಡೋರಲ್ಲ. ನನ್ನ ನಾಲಿಗೆ ಸಂತೈಸುವ ನಾಲಿಗೆ. ಎಲ್ಲರ ಗಟ್ಟಿಯಾಗಿ ಹೇಳ್ರಿ, ನನ್ನ ನಾಲಿಗೆ. ಗಟ್ಟಿಯಾಗಿ ಹೇಳ್ರಿ, ನನ್ನ ನಾಲಿಗೆ ಸಂತೈಸುವ ನಾಲಿಗೆ. ಎರಡನೇದಾಗಿ, ಪ್ರತಿಕೂಲ ಬಂದಾಗ ನಾವು ಏನಾಗಿರ್ಬೇಕು? ಯಾಕೋಬ 1:26. ಯಾಕೋಬ 1:26. ನೆನೆಸಿಕೊಳ್ಳುವ ಯಾವನಾದರೂ, ಸದ್ಭಕ್ತನ್ನು ನೆನೆಸಿಕೊಳ್ಳುವ ಯಾವನಾದರೂ ತನ್ನ ನಾಲಿಗೆಗೆ ಕಡಿವಾಣವನ್ನು ಹಾಕದೆ, ತನ್ನ ನಾಲಿಗೆಗೆ ಕಡಿವಾಣ ಹಾಕದೆ, ತನ್ನ ಹೃದಯವನ್ನು ಮೋಸಗೊಳಿಸುವವನಾದರೆ, ತನ್ನ ಹೃದಯವನ್ನು ಮೋಸಗೊಳಿಸುವವನಾದರೆ ಅವನ ಭಕ್ತಿ ನಿಷ್ಪ್ರಯೋಜನವಾಗಿದೆ. ಪ್ರತಿಕೂಲ ಬಂದಾಗ ಸ್ವಲ್ಪ ನಾಲಿಗೆಗೆ ಕಡಿವಾಣ ಹಾಕೋದು ಮುಖ್ಯ. ಏನಾಗ್ಬೇಕು? ಇನ್ನೊಂದ್ಸರಿ ಹೇಳ್ರಿ, ಏನಾಗ್ಬೇಕು? ಇನ್ನೊಂದ್ಸರಿ ಏನ್ ಹೇಳ್ರಿ, ಏನಾಗ್ಬೇಕು? ಪ್ರತಿಕೂಲ ಬಂದಾಗ ಈಗಿರೋಂಗೆ ಮೌನವಾಗಿದ್ರೆ ಯಾವಾಗೋ ಬಿಡುಗಡೆ ಆಗಿರೋದು. ಒಂದ್ಸಾರಿ ಒಂದು ಸಿಸ್ಟರ್ ಚರ್ಚಿಗೆ ಬಂದ್ರು. ಚರ್ಚಿಗೆ ಹತ್ಕೊಂಡು ಬಂದ್ರು. ಓ ಅಂತ, ಏನಾಯ್ತಮ್ಮ? ನನ್ನ ಗಂಡ ಸರಿ ಇಲ್ಲ ಪಾಸ್ಟರ್, ಪ್ರೇಯರ್ ಮಾಡಿ ಅಂತ. ಪಾಸ್ಟರ್ ಗೊತ್ತು, ಅವ್ರ ಗಂಡ ದೂತನಂತ ಮನುಷ್ಯ. ಈ ಅಮ್ಮ ಡೆಡ್ ಆಪೋಸಿಟ್. ಈ ಅಮ್ಮ ಬಾಯಿ ತೆರೆದ್ರೆ ಮುಗೀತು, ನಿಲ್ಸಲ್ಲ. ಅವ್ರು ಹೇಳಿದ್ರು ಗಂಡನ ಬಗ್ಗೆ 10 ನಿಮಿಷ ಹೇಳಿದ್ರು. ಗಂಡ ಹಂಗೆ, ಗಂಡ ಹಿಂಗೆ, ಗಂಡ ಹಂಗೆ, ಗಂಡ ಹಿಂಗೆ, ಗಂಡ ಹಂಗೆ, ಗಂಡ ಹಿಂಗೆ. ಆಯ್ತಮ್ಮ. ಕಡೆ ಪಾಸ್ಟರ್ ಬಳಿಯಲ್ಲಿ ಹೇಳಿದ್ರು, ಪಾಸ್ಟರ್ ಯಾವಾಗ್ಲೂ ನನ್ನ ಗಂಡ ಜಗಳ ಮಾಡ್ತಾನೆ, ಹೊಡಿತಾನೆ, ಪಾಸ್ಟರ್ ನನಗಾಗಿ ಪ್ರೇಯರ್ ಮಾಡಿ ಅಂತ. ಪಾಸ್ಟರ್ ಹೇಳಿದ್ರು, ಆಯ್ತಮ್ಮ ಪ್ರೇಯರ್ ಮಾಡ್ತೀನಿ. ಪ್ರಾರ್ಥನೆ ಮಾಡಿಸ್ಕೊಳ್ಳೋಕೆ ಏನು ತಂದಿದ್ಯಮ್ಮ? ಪಾಸ್ಟೇ 2 ಲೀಟ್ರ್ ಬಾಟ್ಲು ತಂದಿದ್ದೀನಿ, ಪ್ರೇಯರ್ ಮಾಡಿ ಪಾಸ್ಟೇ ಅಂತ. ಆಯ್ತು ತಗೋಬಮ್ಮ ಅಂತ ಹೇಳಿ ಆ ನೀರಿಗಾಗಿ ಪ್ರೇಯರ್ ಮಾಡಿ ತಕ್ಷಣವಾಗಿ ಪಾಸ್ಟರ್ ಹೇಳಿದ್ರು, ಹೋಗ್ಬೇಕಾದ್ರೆ ಹುಷಾರ್ಮ, ನಿನ್ನ ಮನೆಯಲ್ಲಿ ಯಾವಾಗ ಜಗಳ ಆಗುತ್ತೋ ಅಂತ ಗೊತ್ತಾಗುತ್ತೋ ಒಂದು ಕೆಲಸ ಮಾಡು, ಈ ನೀರನ್ನ ಪ್ರೇಯರ್ ನೀರಿನ ಬಾಯಿಗೆ ಹಾಕೋ, ಜಗಳ ಮುಗಿಯೋವರೆಗೂ ನೀರನ್ನು ನುಂಗಬೇಡ, ಉಗಿಬೇಡ, ಬಾಯಲ್ಲೇ ಇಟ್ಕೊಂಡಿರಂತ. ಯಾರು ಸ್ತೋತ್ರ ಹೇಳಿಲ್ಲ? ಜಗಳ ಮುಗಿಯೋವರೆಗೂ ಈ ನೀರನ್ನ ಬಾಯಲ್ಲಿ ಇಟ್ಕೋ, ಉಗಿಬೇಡ, ನುಂಗಬೇಡ ಅಂತ. ಈ ಸಹೋದರಿಗೆ ಪಾಸ್ಟರ್ ಹೇಳಿದ್ದು ಮಾಡೋದ್ರಲ್ಲಿ ಬಹಳ ವಿದ್ಯಾತ್ವ. ಏನು ಕೇಳ್ತಾ ಇದ್ರೋ ಗೊತ್ತಾಗಿಲ್ಲ ಈಕೆಗೆ. ಓದ್ಲು ನಮ್ಮ ಏರಿಯಾಗಳಲ್ಲಿ ಈ ಬೆಂಗಳೂರಲ್ಲಿ ಟ್ರಾಫಿಕ್ 2 ಕಿಲೋಮೀಟ್ರಿಗೆ 1 ಅವರ್ ತೋರಿಸುತ್ತೆ. ಸ್ತೋತ್ರ. ಅವನಿಗೆ ITPLಯಿಂದ ಕೆಲಸ ಮುಗಿಸ್ಕೊಂಡು ಹೆಬ್ಬಾಳಕ್ಕೆ ಬರಬೇಕು. ಅವನು ITPL ಹೆಂಡ್ತಿಗೆ ಫೋನ್ ಮಾಡ್ದ, 5 ಗಂಟೆಗೆ ಕೆಲಸ ಬಿಡ್ತಾ ಇದ್ದೀನಿ, ಮನೆಗೆ ಬರ್ತಾ ಇದ್ದೀನಿ ಕಡೆ. ಮನೆಗೆ ಬಂದಿದ್ದೆ 7:30, 8 ಗಂಟೆಗೆ ಬಂದ್ಬಿಟ್ಟ. ಕಾರಣ ಟ್ರಾಫಿಕ್ ಎಲ್ಲ ದಾಟ್ಕೊಂಡು ಬಂದ. ತಕ್ಷಣ ತುಂಬ ಟೆನ್ಷನ್ ಆಗಿ ಟ್ರಾಫಿಕ್ ಬಿಸಿಯಲ್ಲಿ ತಂದು ಬ್ಯಾಗ್ ಎಲ್ಲ ಬಿಸಾಕಿ ಸೋಫಾ ಮೇಲೆ ಕುತ್ಕೊಂಡು ಹೇಳ್ದ, ಅಮ್ಮ ಸ್ವಲ್ಪ ಟೀ ಮಾಡ್ಕೊಡಮ್ಮ ಅಂತ. ಈಕೆಗೆ ಎಲ್ಲಿಂದ ಬಂತ ಕೋಪ? ಪಾತ್ರೆ ತೊಳಿತಲ್ವಾ, ಬಂದಿದ ತಕ್ಷಣ ಕೇಳಿದ ತಕ್ಷಣ ಕೊಡೋದಕ್ಕೆ ಇದೇನು ಹೋಟ್ಲಾ ಇರಯ್ಯ ಅಂದ್ಲು. ಯಾರು ಸ್ತೋತ್ರ ಹೇಳಿಲ್ಲ. ತಕ್ಷಣ ಈತನಿಗೆ ಎಲ್ಲಿತ್ತೋ ಕೋಪ. ಈತನ ಹೇಳ್ದ, ಅಡಗಿಸ್ಕೊಂಡು ಹೇಳ್ದ, ಅಮ್ಮ ಹೋಗ್ಲಿ ಕುಡಿಯೋಕ್ಕಾದ್ರೂ ನೀರು ಕೊಡಮ್ಮ. ನಾ ಕೇಳಿದ ತಕ್ಷಣ ಬಂದು ಕೊಡಕ್ಕೆ ನನ್ನ ವೇಟ್ರ ಇರೋ ಅಡುಗೆ ಮನೇಲಿ ಕೆಲಸ ಇದೆ, ಮುಗಿಸ್ಕೊ ಬರ್ತೀನಿ. ಅಲ್ಲಿಂದ ಅಡುಗೆ ಮನೆಯಿಂದ 2 ಬಾಂಬ್ ಬಂತು. ಈತ ಅಕ್ಕಪಕ್ಕ ನೋಡ್ದ, ಏನು ಸಿಕ್ಕಿಲ್ಲ. ಪಕ್ಕದಲ್ಲಿ ಒಂದು ಸ್ಟೀಲ್ ಲೋಟ ಐತೆ, ಕೆಳಗಡೆ ಹಾಕದ. ಯಾವಾಗ ಲೋಟ ಟಣ್ ಅಂತೋ ಈಕೆಗೆ ದಿಮಾಕಿ ಬತ್ತಿ ಜಲ್ಗಯ್ಯ. ಪಾಸ್ಟ್ ಕೊಟ್ಟಿದ್ದು ನೀರ್ನೇನು ಬಂತು, ಬಾಯಿಗೆ ಹಾಕೊಂಡ್ಲು, ಉಗಿಲಿಲ್ಲ, ನುಗ್ಲಿಲ್ಲ. ಗಂಡ ನೀರು ಕೇಳ್ದ, ತಂದು ಕೊಟ್ಲು. ಊಟ ಕೇಳಲು ಕೊಟ್ಲು, ತಿಂದು ಮಲ್ಕೊಂಡ್ಲು. ಅವ್ ಗಂಡ ನೋಡ್ತಾ ಇದ್ದಾನೆ, ಒಂದು ಮಾತಾಡ್ತಾ ಇಲ್ಲ. ಅವತ್ತು ರಾತ್ರಿ ಸುಖವಾಗಿ ಮಲಗದ. ಜಗಳ ಅಲ್ಲಿಗೆ ನಿಂತೋಯ್ತು. ಮಂಗಳವಾರ ಬಂತು, ಸೇಮ್ ಸಿಚುವೇಶನ್. ನೀರು ಹಾಕೊಂಡ್ಲು. ಭಾನುವಾರ ಬಂತಾ ಇದ್ದಾಳೆ. 1 ವಾರ ಗಂಡ ಇನ್ನೇನು ಗೇಟ್ ತೆಗಿಯಷ್ಟಲ್ಲೇ ಬಾಯಿಗೆ ನೀರು ಹಾಕೋಬಿಟ್ಲು. ಟೀ ಕೇಳಲು, ಟೀ ಕೊಟ್ಲು. ಕಾಫಿ, ತಿಂಡಿ, ಬಿರಿಯಾನಿ ಎಲ್ಲ ವಾರ ಮಾಡಲು. ಸೋತ್ರ. ಗಂಡ ಏನೇನು ಕೇಳ್ತಾನೋ ಎಲ್ಲ. ಭಾನುವಾರ ಬಂದ್ಲು. ಭಾನುವಾರ ಬರ್ಬೇಕಾದ್ರೆ ಲಕ್ಷಣವಾಗಿ ಬಂದ್ಲು. ಕಾರಣ ಹೆಣ್ಮಕ್ಳ ಹೃದಯ ಯಾವಾಗ ಚೆನ್ನಾಗಿರುತ್ತೋ ಚೆನ್ನಾಗಿ ಡ್ರೆಸ್ ಮಾಡ್ಕೊ ಬರ್ತಾರೆ ಅವ್ರು.
ಹೆಣ್ಮಕ್ಳು ಯಾವಾಗ ಸಂತೋಷವಾಗಿರ್ತಾರೋ ಚರ್ಚ್ಗೆ ನೀಟಾಗಿ ಬರ್ತಾರೆ. ಅವತ್ತ ಯಮ್ಮ ರೇಷ್ಮೆ ಸೀರೆ ಒಡವೆ ಎಲ್ಲ ನಿಮ್ಮ ಬಗ್ಗೆ ಎಲ್ಲ ನೀವು ಸೋತ್ರೆ ಸಂತೋಷವಾಗಿ ರೇಷ್ಮೆ ಸೀರೆ ಒಡವೆ ಎಲ್ಲ ಹಾಕೊಂಡು ಬಂದ್ಲು ನಗ್ನಗ್ತಾ ಪಾಸ್ಟ್ ಹತ್ರ ಪೌಡ್ರೆಲ್ಲ ಹಾಕ್ಕೊಂಡು ಫುಲ್ ಸರ್ವಿಸು. ಅಲ್ಲೇಲುಯ್ಯ ಸೋತ್ರ ಆಮೇನ್. ಕಾರಣ ಒಂದು ವಾರ ಮನೆಯಲ್ಲಿ ಜಗಳ ಇಲ್ಲ. ತಕ್ಷಣ ಪಾಸ್ಟ್ ಹತ್ರ ಬಂದಿದ ತಕ್ಷಣ ಪಾಸ್ಟ್ರ್ ಕೇಳಿದ್ರೆ ಏನಮ್ಮ ಹೆಂಗಿದೆ ಕುಟುಂಬ? ಪಾಸ್ಟ್ರೇ, ಸ್ವರ್ಗ ಅನ್ನೋದಿದ್ರೆ ಅದು ನಮ್ಮ ಮನೆ ಪಾಸ್ಟ್ರೇ. ಪಾಸ್ಟ್ ಹೇಳಿದ್ರು ಪ್ರೇಯರ್ ನೀರು ಖಾಲಿ ಆಯ್ತಾ ಬೇಕಮ್ಮ ಅಂತ. ಇವತ್ತು ನಾನು ಹೇಳ್ತೇನೆ, ನಾಲ್ಗೆ ಕಡಿವಾಣ ಹಾಕದ್ರೆ ನಿನ್ನ ಮನೆ ಪರಲೋಕ. ನೀವು ಹೇಳಿಲ್ಲ, ನೀವು ಕೆಲವರು ಸ್ತೋತ್ರ ಹೇಳಿಲ್ಲ. ನಾನು ಹೇಳ್ತೇನೆ, ನಿನ್ನ ನಾಲ್ಗೆ ಕಡಿವಾಣ ಹಾಕರೆ ಬಿಡುಗಡೆ ನಡೆಯೋ ಜಾಗದಲ್ಲಿ ಬಿಡುಗಡೆ ನಡೆದಿರು. ಕೆಲ ಹೆಣ್ಮಕ್ಳು ಕೋಪ ಮಾಡ್ಕೊಂಡಿದ್ದೀರಾ, ನಿಮಗೂ ಪ್ರೇಯರ್ ನೀಡ್ಕೊಡ್ತೀನಿ. ನೀವು ಸ್ತೋತ್ರ ಹೇಳಿಲ್ಲ. ನಾಲ್ಗೆ ಕಡಿವಾಣ ಹಾಕ್ಬೇಕು. ಎಲ್ಲೆಲ್ಲಿ ಮೌನವಾಗಿರೋದನ್ನ ಕಲಿಬೇಕೋ ಅಲ್ಲಿ ಕಲಿಬೇಕು. ಎಲ್ಲೆಲ್ಲಿ ಸುಮ್ಮನಿರ್ಬೇಕು. ಎಲ್ಲೆಲ್ಲಿ ನಿನ್ನ ನಾಲ್ಗಿನ ನೀನು ಹೊರಗಡೆ ತರಬಾರ್ದು ಅಂತ ಗೊತ್ತಿದ್ಯೋ ಅಲ್ಲಿ ತರಬಾರ್ದು. ಕಾಸು ಕೊಟ್ಟು ಕೊಚ್ಚೋ ನಾಯಿನ ಕೊಂಡ್ಕೋಬಾರ್ದು. ಅದ್ರ ಅರ್ಥ ಮಾತಾಡಿ ತೊಂದರೆಗಳನ್ನ ಬರ್ಸ್ಕೋಬೇಡ. ದುಃಖ ಇರೋರೊಂದು ಆಮೇಲೆ ಹೇಳ್ರಿ. ಸಿಸ್ಟರ್ಸ್ ಹೇಳಿದ್ದು ನಾಲಿಗೆಗೆ ಕಡಿವಾಣ ಹಾಕ್ಬೇಕು. ಎಲ್ಲರ ಗಟ್ಟಿಗೆ ಏನ್ ಹಾಕ್ಬೇಕು? ಯಾವುದಕ್ಕೆ ಹಾಕ್ಬೇಕು ನೋಡ್ರಿ. ಈ ಎತ್ತುಗಳಿಗೆ ಕಡಿವಾಣ ಹಾಕ್ತಾರೆ, ಕುದುರೆಗಳಿಗೆ ಕಡಿವಾಣ ಹಾಕ್ತಾರೆ. ಕಡಿವಾಣ ಹಾಕಲ್ಪಟ್ಟಿದ್ದು ಕರೆಕ್ಟ್ ರೂಟಲ್ಲಿ ಹೋಗ್ತಾ ಇರುತ್ತೆ. ರೈಟ್ಗೆ ಹೋದ್ರೆ ಲೆಫ್ಟ್ಗೆ ಹೋದ್ರೆ ಕೆಲವರಿಗೆ ಕಡಿವಾಣ ಇಲ್ದಿರೋದನ್ನ ಇಷ್ಟ ಬಂದಂಗೆ ತಿರ್ಕೋ ಬರೋದು. ಕಡಿವಾಣ ಇದ್ರೆ ವಾಕ್ಯದ ಪ್ರಕಾರ ಹೋಗ್ತಾ ಇರುತ್ತೆ, ದೇವರ ಚಿತ್ತದ ಪ್ರಕಾರ ಹೋಗ್ತಾ ಇರುತ್ತೆ, ಪರಿಶುದ್ಧತೆ ಪ್ರಕಾರ ಹೋಗ್ತಾ ಇರುತ್ತೆ, ಆರಾಧನೆ ಪ್ರಕಾರ ಹೋಗ್ತಾ ಇರುತ್ತೆ. ಕಾರಣ ನಾಲಿಗೆಗೆ ಕಡಿವಾಣ ಹಾಕಬೇಕು. ಇಲ್ದಿದ್ರೆ ನಿನ್ನ ಭಕ್ತಿ ಅನ್ನೋದು ನಿಷ್ಪ್ರಯೋಜನ. ಜ್ಞಾನೋಕ್ತಿಗಳು 29:11. ಮೂಢನು ತನ್ನ ಕೋಪವನ್ನೆಲ್ಲ ತೋರಿಸುವ. ಮೂಢ ಏನ್ ಮಾಡ್ತಾನೆ? ಕೋಪವನ್ನೆಲ್ಲ ಪ್ರಕಟಿಸ್ತಾನೆ. ಯಾವ ರೀತಿ ಕೋಪ ಪ್ರಕಟಿಸೋದು? ಮಾತಿಂದ. ಮೂರ್ಖ ಏನ್ ಮಾಡ್ತಾನೆ? ಕೋಪವನ್ನೆಲ್ಲ ಪ್ರಕಟಿಸ್ತಾನೆ. ಮುಂದಿನ ವಾಕ್ಯ, ಜ್ಞಾನಿಯು ತನ್ನ ಕೋಪವನ್ನು ತಡೆದು ಶಮನ ಪಡಿಸಿಕೊಳ್ಳುವ. ಜ್ಞಾನಿಯು ಏನ್ ಮಾಡ್ತಾನೆ? ಜ್ಞಾನ ಉಳ್ಳವನು, ದೇವರು ಎಲ್ಲವನ್ನ ನೋಡ್ತಾನೆ ಅಂತ ಅರಿವುಳ್ಳಂತ ಜ್ಞಾನಿ ಏನ್ ಮಾಡ್ತಾನೆ? ತನ್ನ ಕೋಪವನ್ನೆಲ್ಲ ಅಣಗಿಸಿ ಅವನು ಶಮನ ಮಾಡ್ತಾನೆ. ಅದ್ರ ಅರ್ಥ ಏನ್ ಗೊತ್ತಾ? ಮೂಢ ಅವನು ಹೇಳ್ತಾನೆ, ನನ್ನ ಕೋಪ ಮೂಗಿನ ತುದಿಯಲ್ಲೇ ಇದೆ. ಪ್ರತಿಕೂಲ ಬಂದಾಗ ಕೋಪದಲ್ಲಿ ಮಾತಾಡೋದು, ಕೋಪ ತೋರಿಸೋದು, ಕೋಪವನ್ನ ಪ್ರಕಟಿಸೋದು, ನಾನು ಕೋಪಿಸ್ತೇನೆ ಅಂತ ತೋರಿಸೋದು. ಬೈಬಲ್ ನಿನ್ ಕುರಿತಾಗಿ ಹೇಳುತ್ತೆ ಏನ್ ಗೊತ್ತಾ? ನೀನು ಮೂಢ. ಕೋಪವಾಗಿ ಮಾತಾಡೋದು, ಕೋಪ ತೋರಿಸೋದು, ಕೋಪಿಷ್ಟನು. ನನ್ನ ಕೋಪ ತಡೆದು ನಿಲ್ಸಕ್ಕಾಗಲ್ಲ. ಬೈಬಲ್ ಹೇಳುತ್ತೆ ನೀನು ಮೂಢ. ಆದ್ರೆ ಜ್ಞಾನಿ ಏನ್ ಮಾಡ್ತಾನೆ ಗೊತ್ತಾ? ಕೋಪ ಮಾಡ್ಕೋಬೇಕು ಅಂತ ಪರಿಸ್ಥಿತಿ ಬಂದ್ರು ಅದನ್ನು ಅಡಗಿಸಿ ಅದನ್ನು ಶಮನ ಮಾಡ್ತಾನೆ. ಕೋಪನೇ ತೋರ್ಸಲ್ಲ. ಅದರ ಅರ್ಥ ಏನು ಗೊತ್ತಾ? ಪ್ರತಿಕೂಲ ಬಂದಾಗ ಕೋಪದಲ್ಲಿ ನೀನು ಪ್ರತಿಕರಿಸುವ ಸಂದರ್ಭ ಬಂದ್ರು ಕೋಪ ಅಡಗಿಸ್ಬೇಕು. ಕೋಪದ ಮಾತು, ಕೋಪದ ಚಿಂತೆ, ಕೋಪದ ನಡವಳಿಕೆಯನ್ನ ಅಡಗಿಸಬೇಕು. ನಂತರವಾಗಿ ಯಾಕೋಬ 1:5 ಹೇಳುತ್ತೆ, ಪ್ರತಿಕೂಲಗಳ ಮಧ್ಯದಲ್ಲಿ ಜ್ಞಾನವಂತರಾಗಿರ್ಬೇಕು. ಪ್ರತಿಕೂಲ ಬಂದಾಗ ಯಾವುದನ್ನ ಮುಟ್ಟಬೇಕು, ಯಾವುದನ್ನ ಮುಟ್ಟಬಾರ್ದು, ಯಾವುದನ್ನ ಮಾತಾಡಬೇಕು, ಯಾವುದನ್ನ ಮಾತಾಡಬಾರ್ದು ಎನ್ನೋದನ್ನ ಅರ್ಥವರಾಗಿರ್ಬೇಕು. ಎಫೆಸಿಯ 4:31 ವಾಕ್ಯ ಹೇಳುತ್ತೆ, ಪ್ರತಿಕೂಲಗಳು ಬಂದಾಗ ದೇವರ ಮಕ್ಕಳು ಏನ್ ಮಾಡಬೇಕು? ಯಾರ ಮುಖಾಂತರವಾಗಿ ಪ್ರತಿಕೂಲ ಬಂದ್ರು, ಯಾರ ಮುಖಾಂತರ ಹಿಂಸೆಗಳು ಬಾಧೆ ಬಂದ್ರು, ಕ್ಷಮಿಸುವ ಮನಸ್ಸಿರ್ಬೇಕು. ಏನಿರ್ಬೇಕು? ಗಟ್ಟಿಯಾಗಿ ಹೇಳ್ರಿ, ಏನಿರ್ಬೇಕು? ಪ್ರತಿಕೂಲಗಳು ನಿನ್ನ ವಿರುದ್ಧವಾಗಿ ಜನ ಎದ್ದು ಬಿಟ್ಟಾಗ್ಲು, ಹೋರಾಟಗಳು ನಿನ್ನ ವಿರುದ್ಧವಾಗಿ ಜನ ಎದ್ದು ಬಿಟ್ಟಾಗ್ಲು, ನಿನ್ನ ವಿರುದ್ಧವಾಗಿ ಕುಯುಕ್ತಿ ಮಾತಾಡ್ತಾ ಇದ್ದಾರೆ ಅಂತ ಗೊತ್ತಾದ್ರು ಅವ್ರು ಮಾತಾಡೋ ಹಾಗೆ ನೀನು ಮಾತಾಡಬೇಡ, ಅವ್ರು ಕ್ರಿಯೆ ಮಾಡುವ ಹಾಗೆ ನೀನು ಕ್ರಿಯೆ ಮಾಡಬೇಡ, ಅವ್ರು ನಡ್ಕೊಳ್ಳೋ ಹಾಗೆ ನೀನು ನಡ್ಕೊಳ್ಬೇಡ. ಕ್ಷಮಿಸು, 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 ಕ್ಷಮಿಸು. ಅವರ ಕುರಿತಾಗಿ ಒಳ್ಳೆಯದನ್ನೇ ಮಾತಾಡು, ಅವರ ಕುರಿತಾಗಿ ಒಳ್ಳೆಯದನ್ನೇ ಮಾತಾಡು, ಅವರ ಕುರಿತಾಗಿ ಒಳ್ಳೆಯದನ್ನೇ ಮಾತಾಡು, ಅವರ ಕುರಿತಾಗಿ ಒಳ್ಳೆಯದನ್ನೇ ಮಾತಾಡು. ಯಾವಾಗ ನೀನು ಅವರನ್ನ ಕ್ಷಮಿಸ್ತೀಯೋ ಪರಲೋಕದ ದೇವರು ನಿನ್ನ ವಿಷಯದಲ್ಲಿ ಸಂತೋಷ ಪಡೋದು ಮಾತ್ರ ಅಲ್ಲ, ಅವರ ಮುಂದೆನೆ ನಿನ್ನ ತಲೆಯನ್ನು ಎತ್ತುವಂತೆ ದೇವರು ಮಾಡ್ತಾನೆ. ಆದ್ರಿಂದ ದೇವರ ವಾಕ್ಯ ಹೇಳ್ತದೆ, ಮುಯಿಗೆ ಮುಯಿಯನ್ನು ತೀರಿಸೋದನ್ನ ದೇವರಿಗೆ ಒಪ್ಪಿಸಿ ನೀವು ಹೇಗಿರ್ಬೇಕು? ಸಮಾಧಾನದಿಂದಿರ್ರಿ. ಮುಯಿಗೆ ಮುಯಿ ತೀರಿಸೋದು ನಿಮ್ಮ ಕೆಲಸವಲ್ಲ,
ಮತ್ತೊಬ್ಬರು ನಿನ್ನ ಮನಸ್ಸನ್ನು ನೋಯಿಸುವ ಹಾಗೆ ಪ್ರತಿಕೂಲಗಳು, ಸುಳ್ಳಿದ ಮಾತುಗಳು, ನೀನು ಮಾಡದಿರೋ ಕಾರ್ಯವನ್ನು ನೀನು ಮಾಡಿದೆ ಅಂತ ನಿನ್ನ ಮೇಲೆ ಹೊರಿಸಿದಾಗ ಮಾತಾಡಬಾರ್ದು. ಪ್ರತಿಕೂಲದ ಮಧ್ಯದಲ್ಲಿ ಯಾವ ಮನುಷ್ಯನ ವಿರುದ್ಧವಾಗಿ ಪ್ರತಿಕೂಲ ಬಂತು ಅವರ ವಿರುದ್ಧವಾಗಿ ಎಂದಿಗೂ ಮಾತಾಡಬಾರ್ದು. ನಿನ್ನ ಬಾಯಿಯಲ್ಲಿ ಬರಬೇಕಾದದ್ದು ಪ್ರೀತಿ, ಕ್ಷಮೆ, ಪ್ರೀತಿ, ಕ್ಷಮೆ, ಪ್ರೀತಿ, ಕ್ಷಮೆ. ಆಗ ಮಾತ್ರನೇ ಆ ಪ್ರತಿಕೂಲಗಳ ಮಧ್ಯದಲ್ಲಿ ದೇವರು ನಿನ್ನ ತಲೆ ಎತ್ತಲಿಕ್ಕೆ ಸಾಧ್ಯ. ಕಡೆ ಮಾತನ್ನು ನಾನು ಹೇಳ್ತೇನೆ. ಯಾಕೋಬ 3ನೇ ಅಧ್ಯಾಯದ 10ನೇ ವಾಕ್ಯದಿಂದ 12ನೇ ವಚನದಲ್ಲಿ ಗಮನಿಸಿದಾಗ ದೇವರ ವಾಕ್ಯ ಹೇಳುತ್ತೆ, ಪ್ರತಿಕೂಲಗಳು ಬಂದಾಗ ಯಾವಾಗಲೂ ಜೀವವನ್ನು ಆರಿಸ್ಕೊಳ್ಬೇಕು. ಮರಣ ಬಂದರೂ ಹೇಳಬೇಕು, ನಾನು ಸಾಯುವುದಿಲ್ಲ, ಜೀವದಿಂದಿದ್ದು ದೇವರ ಕ್ರಿಯೆಯನ್ನು ಸಾರ್ತೇನೆ. ನಷ್ಟಗಳು ಬಂದಾಗಲೂ ಹೇಳಬೇಕು, ನನ್ನ ಮೊದಲನೇ ಸ್ಥಿತಿ ಅಲ್ಪವಾಗಿದ್ರು ನನ್ನ ಕೊನೆ ಸ್ಥಿತಿ ಅಧಿಕವಾಗಿರುತ್ತೆ. ಶೂನ್ಯತೆಗಳು ನಮ್ಮ ಜೀವನದಲ್ಲಿ ಆದ ಬಂದರೂ ಹೇಳಬೇಕು, ತುಂಬಿ ಹೊರಸೂಸುವ ಹಾಗೆ ನನ್ನ ದೇವರು ನನ್ನ ತಲೆಯನ್ನು ಎತ್ತತಕ್ಕಂತೆ ಮಾಡ್ತಾನೆ. ಪ್ರತಿಕೂಲಗಳು ನಿನ್ನ ಜೀವನದಲ್ಲಿ, ಹೋರಾಟಗಳು ನಿನ್ನ ಜೀವನದಲ್ಲಿ ಬಂದಾಗಲೂ, ಮಕ್ಕಳು ನಿನ್ನ ಜೀವನದಲ್ಲಿ ವಿರುದ್ಧವಾಗಿ ನಿಂತರು, ನೀನು ಹೇಳಬೇಕಾದ ಒಂದೇ ಒಂದು ಕಾರ್ಯ, ನಾನು ನನ್ನ ಕುಟುಂಬವು ಯೆಹೋವನನ್ನೇ ಸೇವಿಸುತ್ತದೆ. ಪ್ರತಿಕೂಲಗಳು ಬಂದಾಗ ಮರಣ ಅಲ್ಲ ನಾವು ಆರಿಸ್ಕೊಳ್ಬೇಕಾಗಿರೋದು, ನಮ್ಮ ಬಾಯ ಮಾತುಗಳು ಮರಣ ಅಲ್ಲ ಕೂಗಿ ಹೇಳಬೇಕಾಗಿರೋದು. ರೋಗಗಳು ಬಂದಾಗ ರೋಗದ ಮಧ್ಯದಲ್ಲಿ ಸೌಖ್ಯವನ್ನು ಆರಿಸ್ಕೊಳ್ಬೇಕು. ಇಕ್ಕಟ್ಟು ಬಂದಾಗ ಇಕ್ಕಟ್ಟಿನ ಮಧ್ಯದಲ್ಲಿ ವಿಶಾಲತೆಯನ್ನು ಆರಿಸ್ಕೊಳ್ಬೇಕು. ಅಲ್ಲಿ ಪ್ರತಿಕೂಲಗಳು ಬಂದಾಗ ಪ್ರತಿಕೂಲದ ಮಧ್ಯದಲ್ಲಿ ಜಯವನ್ನು ಆರಿಸ್ಕೊಳ್ಬೇಕು. ಅಂತ ಒಂದು ಜೀವಿತದ ಮನ ಏನ್ ಮಾಡುತ್ತೆ? ಸೌಭಾಗ್ಯದ ಕಡೆ ನಡೆಸುತ್ತೆ. ಇವತ್ತು ನನ್ನ ಮಾತುಗಳನ್ನು ಕೊನೆಗೊಳಿಸುತ್ತೇನೆ. ಇವತ್ತು ನಾನು ಹೇಳ್ತೇನೆ, ಪ್ರತಿಕೂಲದ ಮಧ್ಯದಲ್ಲಿ ನಿನ್ನ ಮಾತುಗಳು ಹೇಗಿದೆ? ನಾವೆಲ್ಲರ ಕಣ್ಣುಗಳನ್ನು ಮುಚ್ಚೋಣ, ಎದ್ದು ನಿಂತುಕೊಳ್ಳೋಣ, ನಾವು ಪ್ರಾರ್ಥನೆ ಮಾಡೋಣ. ದೇವರ ಸಮ್ಮುಖದಲ್ಲಿ ನಮ್ಮನ್ನು ನಾವು ಸಮರ್ಪಿಸಿ, ದೇವರೇ, ನನ್ನ ಹೃದಯದ ಮಾತು, ನನ್ನ ಹೃದಯದ ಧ್ಯಾನವು, ನನ್ನ ಬಾಯಿ ನಿನಗೆ ಮೆಚ್ಚುಗೆ ಆಗಿರಲಿ. ಶ್ರೇಷ್ಠವಾದದ್ದು, ಉತ್ತಮವಾದದ್ದು ನಾ ಮಾತಾಡತಕ್ಕಂತೆ, ಆರಿಸಿಕೊಳ್ಳತಕ್ಕಂತೆ ನಮಗೆ ಕೃಪೆಯನ್ನು ದಯಪಾಲಿಸು. ಇವತ್ತು ಬಾಯಿ ತೆರೆದು ಜೀವವನ್ನು ಮಾತಾಡ್ರಿ, ಕ್ಷಮೆಯನ್ನು ಮಾತಾಡ್ರಿ, ಆಶೀರ್ವಾದವನ್ನು ಮಾತಾಡ್ರಿ, ಉನ್ನತಿಯನ್ನು ಮಾತಾಡ್ರಿ. ನಿಮ್ಮ ಭವಿಷ್ಯದ ಕುರಿತಾಗಿ ನೀವು ಹೇಳ್ರಿ, ನಾನು ಸೋಲು ಹೇಳೋದಿಲ್ಲ, ನಕಾರಾತ್ಮಕವಾದದ್ದು ಮಾತಾಡೋದಿಲ್ಲ, ಮರಣವನ್ನು ನಾನು ಮಾತಾಡೋದಿಲ್ಲ, ನಷ್ಟವನ್ನು ನಾನು ಆರಿಸಿಕೊಳ್ಳೋದಿಲ್ಲ. ನಾನು ಒಳ್ಳೆಯದೇ ಮಾತಾಡ್ತೇನೆ, ನಾನು ಒಳ್ಳೆಯದೇ ಮಾತಾಡ್ತೇನೆ, ಕ್ಷಮೆಯನ್ನೇ ಮಾತಾಡ್ತಾನೆ, ಆಶೀರ್ವಾದವನ್ನೇ ಮಾತಾಡ್ತಾನೆ, ಕೃಪೆಯನ್ನೇ ಮಾತಾಡ್ತಾನೆ ಎಂದು ದೇವರ ಸಮ್ಮುಖದಲ್ಲಿ ನಮ್ಮನ್ನು ನಾವು ತಗ್ಗಿಸಿಕೊಳ್ಳೋಣ.